ಎಲ್ರಿಗೂ ನಮಸ್ಕಾರ. ಹಾಗೆ ಈ ಸೆಲೆಬ್ರಿಟಿ ಶೋಗೆ ಬಂದಂಥ ನಟರಿರ್ಬೋದು, ನಟಿಯರಿರ್ಬೋದು, ಪ್ರೊಡ್ಯೂಸರ್ಸ್ ಇರ್ಬೋದು, ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಮಾಧ್ಯಮ ಮಿತ್ರರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಇದೇ ಥರ ನೀವು ತುಂಬ ಸಪೋರ್ಟ್ ಮಾಡಿ. ಖಂಡಿತ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾನು ಒಬ್ಬ ಇರಬೇಕು ಅಂತ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದೀನಿ. ನೀವೆಲ್ಲ ಸಹಕಾರ, ನಿಮ್ಮೆಲ್ಲ ಆಶೀರ್ವಾದ ಇದ್ದರೆ ಖಂಡಿತ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಇರೋ ಮೂವಿ ಮಾಡಬೇಕು. ನಿಮ್ಮ ಸಪೋರ್ಟ್ ಇರಲಿ. ಈಗನೇ ನಮ್ಮ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ಕಾಲಾಪತ್ತರ ಸಿನಿಮಾ ನಾನು ನೋಡಿರಲಿಲ್ಲ ಇಷ್ಟು ದಿವಸದ ತನಕ. ಭಾಳ ನೋವಾಗ್ತಾ ಇದೆ ನನಗೆ. ಆ್ಯಕ್ಚುಲಿ 7 ದಿವಸ ನೋಡಬೇಕಾಗಿತ್ತು, ಅಷ್ಟು ಶೋಸ್ ನೋಡಬೇಕಾಗಿತ್ತು ಅಂತ ಅನಿಸ್ತಾ ಇದೆ ನನಗೆ. ಆ್ಯಂಡ್ ನಾನು ಈ ಸಿನಿಮಾದಲ್ಲಿ ಮಾಡಿದ್ದೀನಿ ಅಂತ ನನಗೆ ಫ್ರೆಂಡು, ಇವ್ರು ನಿರ್ಮಾಪಕರು ಉಳಿಬೇಕು, ಇದೆಲ್ಲದಕ್ಕೂ ಮೀರಿ ಒಂದು ವಿಷಯ ಹೇಳಬೇಕು. ಸಿನಿಮಾನ ಈ ಲೆವೆಲ್ಗೆ ಅಥವಾ ಒಂದು ಸಬ್ಜೆಕ್ಟ್ನ ಈ ಲೆವೆಲ್ಗೆ ಒಬ್ಬ ನಿರ್ದೇಶಕ ಅರ್ಥ ಮಾಡ್ಕೊಂಡು ತೆರೆ ಮೇಲೆ ಕಾಣಿಸೋದಿದೆಯಲ್ಲ, ಬಹಳ ಕಷ್ಟದ ಕೆಲಸ. ತುಂಬಾ ದೊಡ್ಡ ಕೆಲಸ ಮಾಡಿದ್ದಾನೆ ವಿಕ್ಕಿ. ನಿಜವಾಗ್ಲೂ ನಾನು ಇವ್ನ ಜೊತೆ ಕೆಲಸ ಮಾಡ್ತಾ ಇದ್ದೆ ಅಂತ ಹೇಳ್ಕೊಳಕ್ ಬಹಳ ಹೆಮ್ಮೆ ಆಗುತ್ತೆ ನನಗೆ. ಅಂದ್ರೆ ಈ ತರದೊಂದು ಸಬ್ಜೆಕ್ಟ್ನ ಒಬ್ಬ ಕನ್ವಿನ್ಸ್ ಮಾಡಿ ಅದನ್ನ ನಿರ್ಮಾಣ ಮಾಡಕ್ ಒಬ್ಬ ಅದ್ಭುತವಾದ ನಿರ್ಮಾಪಕರು ಬೇಕು. ಆ ಕೆಲಸನ ನಾಗರಾಜ್ ಸರ್ ಮಾಡಿದ್ದಾರೆ, ಸುರೇಶ್ ಸರ್ ಮಾಡಿದ್ದಾರೆ. ಇಬ್ಬರಿಗೂ ಒಳ್ಳೇದಾಗ್ಲಿ. ಮುಖ್ಯವಾಗಿ ನನಗೆ ವಿಕ್ಕಿ ಬಹಳ ವರ್ಷಗಳ ವರ್ಷಗಳಿಂದ ಜೊತೆ ಕೆಲಸ ಮಾಡೋದ್ರಿಂದ ಬಹಳ ಒಂದು ದೊಡ್ಡ ಆಸೆ ಇದೆ. ಅಂಡ್ ಅನ್ನಿಸ್ತಾ ಇದೆ ನಿಜವಾಗ್ಲೂ ಕನ್ನಡ ಚಿತ್ರರಂಗಕ್ಕೆ ಅವ್ನು ಎಷ್ಟು ದೊಡ್ಡ ನಟ ಆಗ್ತಾನೋ ಇಲ್ಲ ಗೊತ್ತಿಲ್ಲ, ಬಹಳ ದೊಡ್ಡ ನಿರ್ದೇಶಕ ಆಗ್ತಾನೆ. ಅದಂತೂ ನನ್ಗೆ ಖಂಡಿತ ಅನ್ನಿಸ್ತಾ ಇದೆ ನನಗೆ. ದ ವೇ ಹಿ ಹ್ಯಾಸ್ ಕನ್ಸೀವ್ ದ ಸಬ್ಜೆಕ್ಟ್ ಇದೆಯಲ್ಲ, ಅವ್ನು ಅರ್ಥ ಮಾಡ್ಕೊಂಡು ಅದನ್ನ ದಾಟಿಸಿರೋ ರೀತಿ ಬಹಳ ಅದ್ಭುತವಾಗಿದೆ, ಬಹಳ ಅಮೋಘವಾಗಿದೆ. ಸಿನಿಮಾ ಬರೀ ಎಂಟರ್ಟೈನ್ಮೆಂಟ್ ಅಷ್ಟೇ ಅಲ್ಲ, ಪದರಗಳಲ್ಲಿ ಏನೇನೋ ಹೇಳ್ತಾ ಹೋಗುತ್ತೆ. ನನಗಂತೂ ತುಂಬಾ ಏನೇನೋ ಕಾಣಿಸ್ತಾ ಹೋಯ್ತು ಸಿನಿಮಾದಲ್ಲಿ. ಅಂಡ್ ಮುಖ್ಯವಾಗಿ ನಾನು ಎಲ್ಲರಿಗೂ ಹೇಳ್ತಾ ಇರೋದೇನೆಂದ್ರೆ, ದಯವಿಟ್ಟು ಬಂದು ಸಿನಿಮಾ ನೋಡಿ. ಇದನ್ನ ನೋಡ್ಲಿಲ್ಲ ಅಂದ್ರೆ ಖಂಡಿತ ಏನೋ ಒಂದು ಮಿಸ್ ಮಾಡ್ಕೋತೀರಾ. ನಾನು ಖಂಡಿತ ಇದ್ದೀನಿ, ನನ್ನ ಎಲ್ಲ ಸ್ನೇಹಿತರು, ನಾನು ಮಾಡಿರೋ ಸಿನಿಮಾ ಇದೆಲ್ಲದಕ್ಕೂ ಮೀರಿ ಹೇಳ್ತಾ ಇದ್ದೀನಿ. ನೀವು ಕನ್ನಡದವರಾಗಿದ್ರೆ ಖಂಡಿತ ಸಿನಿಮಾ ನೋಡಿ. ಇಲ್ಲಿ ಅಂದ್ರೆ ಬಹಳ ದುಡ್ಡನ್ನ ಮಿಸ್ ಮಾಡ್ಕೋತೀರ ಅಂತ ದಯವಿಟ್ಟು ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯಲ್ಲಿ ಸಿನಿಮಾಗಳನ್ನ ಮಾತಾಡೋ. ಅಂಡ್ ಧನ್ಯ ಗಡನ ಫ್ಯಾಂಟಾಸ್ಟಿಕ್ ಜಾಬ್, ವಿಶೇಷವಾಗಿ ಹೇಳಬೇಕಾಗಿಲ್ಲ. ಬ್ಲಡ್ ಎಲ್ಲ ಇರೋದ್ರಿಂದ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ, ಎಲ್ಲರೂ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅಂಡ್ ಡೈರೆಕ್ಷನ್ ಅಂಡ್ ಆಕ್ಟಿಂಗ್, ಹೀರೋ ಎರಡು ಸೂಪರ್. ಥ್ಯಾಂಕ್ ಯು. ಹಾಯ್, ನಮಸ್ಕಾರ ಎಲ್ರಿಗೂ. ಕಾಲಾಪತ್ತರ ನೋಡಿದ್ರೆ ನಂದು ಸುಮಾರು ಒಂದು ಇಂಡಸ್ಟ್ರಿಗೆ ಬಂದಾಗಿಂದ ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಅನ್ನಪಾಂಡಲ್ಲಿ, ಪರಮಾತ್ಮ ಎಲ್ಲದನ್ನೂ ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದ. ಅದಾದ್ಮೇಲೆ ಕೆಟ್ಟ ಸತಿ ಹೀರೋ ಆಗಿದ್ದು, ಅಂಡ್ ಕಾಲೇಜ್ ಕುಮಾರ ಹೀರೋ ಆಗಿದ್ದು. 2 ಸಿನಿಮಾಗಳು ಚೆನ್ನಾಗಾಯ್ತು. ಖುಷಿ ಪಡೋ ವಿಷಯ ಅಂತ ಕನ್ನಡ ಚಿತ್ರರಂಗಕ್ಕೆ ಕಾಲಾಪತ್ತರ ತುಂಬಾ ಚೆನ್ನಾಗಿ ಬಂದಿದೆ. ಏನಂದ್ರೆ ಮೇಕಿಂಗ್ ಆಗ್ಬೋದು, ಅದರ ವಿಜುವಲ್ ಕ್ವಾಲಿಟಿ ಆಗ್ಬೋದು, ಆಮೇಲೆ ಪರ್ಫಾರ್ಮೆನ್ಸ್ಗಳು, ಎಸ್ಪೆಷಲಿ ವಿಕ್ಕಿ ಅಂಡ್ ಧನ್ಯ ಅವರ ಪರ್ಫಾರ್ಮೆನ್ಸ್, ಅವರಿಬ್ಬರ ಪೇರು ಎರಡು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಅಂಡ್ ಇಬ್ರು ತುಂಬಾ ಏನೋ ಹಸಿಬಿಟ್ಕೊಂಡಿರೋರು ಸಿನಿಮಾ ಬಗ್ಗೆ ಮತ್ತೆ ಸಿನಿಮಾ ಚಿತ್ರರಂಗದ ಬಗ್ಗೆ ತುಂಬಾ ಹಸಿಬಿಟ್ಕೊಂಡಿರೋರು. ಇಬ್ರಿಗೂ ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಹಾಗೆ ನಮ್ಮ ನಿರ್ಮಾಪಕರು ಸುರೇಶ್ ಅವರು, ಭುವನಂ ಮೂವೀಸ್, ಅವರು ಸಿಕ್ಕಾಪಟ್ಟೆ ಏನೋ ಸಿನಿಮಾಗಳು ಮಾಡಬೇಕು, ಇಂಡಸ್ಟ್ರಿಗೆ ಸಿಕ್ಕಾಪಟ್ಟೆ ಸಿನಿಮಾಗಳನ್ನ ಕೊಡಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದಾರೆ. ಹಾಗಾಗಿ ಅವ್ರು ತುಂಬಾ ಒಳ್ಳೇದಾಗಬೇಕು ಅಂತ ನನಗನ್ಸುತ್ತೆ. ಇಂಡಸ್ಟ್ರಿಯಲ್ಲಿ ಸಿನಿಮಾಗಳು ಗೆದ್ರೆ ಅದು ಯಾರದೇ ಸಿನಿಮಾ ಇದೆ, ನಮ್ಮ ಸಿನಿಮಾ ಅಂತಲ್ಲ, ಒಂದು ಸಿನಿಮಾ ಗೆಲ್ಲೋದ್ರಿಂದ ಇನ್ನೊಂದು 16 ಸಿನಿಮಾಗಳು ಹೆಲ್ಪ್ ಆಗುತ್ತೆ. ಹಾಗಾಗಿ ಇವತ್ತು ಸೇರಿದ ಕ್ರೌಡ್ ಆಗಲಿ ಅಂಡ್ ಈ ಸಿನಿಮಾ ಮೂಡ್ ಬಂದಿರೋ ರೀತಿ ಆಗಲಿ ಎಲ್ಲ ನೋಡ್ತಾ ಇದ್ರೆ ಬಹುಶಃ ಈ ಸಿನಿಮಾ ದೊಡ್ಡ ಮಟ್ಟಿಗೆ ಸಕ್ಸಸ್ ಆಗಲಿ ಅಂತ ನಾನು ಹಾರೈಸ್ತೀನಿ. ಅಂಡ್ ವಿಕ್ಕಿಯ ಮೊದಲನೇ ನಿರ್ದೇಶನ, ಅದು ಕೂಡ ಸಿನಿಮಾಗೆ ಪ್ಲಸ್ ಅಂತ ಹೇಳ್ಬೋದು. ಅಂಡ್ ಮ್ಯೂಸಿಕ್ ಅನೂಪ್ ಸಿನಿದವ್ರದ್ದು ಬ್ಯೂಟಿಫುಲ್. ಅಂಡ್ ಸಂದೀಪ್ ಅವರ ಸಿನಿಮಾಟೋಗ್ರಫಿ ಮೆನ್ಷನ್ ಮಾಡಲೇಬೇಕು, ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಓವರ್ ಆಲ್ ಕೆಲಸ. ಅಂಡ್ ತುಂಬಾ ಖುಷಿ ಆಯ್ತು. ನೀವೆಲ್ಲರೂ ಸಿನಿಮಾ ನೋಡಿ, ಥಿಯೇಟ್ರಲ್ಲೇ ಬಂದು ಅಂತ ಪದೇ ಹೇಳ್ತಾ ಇರ್ತೀವಿ. ಅಫ್ಕೋರ್ಸ್ ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅಂತ ಹೇಳ್ತಾ ಎಲ್ರಿಗೂ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ ಸರ್. ವಿಕ್ಕಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಈತ ನನಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗಿಂದ ಪರಿಚಯ ಇದ್ದಾರೆ. ಬಟ್ ನಿಜವಾಗ್ಲೂ ಇವತ್ತಿನ ಸಹ ಇವನು ಈ ಮಟ್ಟಿಗೆ ಬಂದಿರೋದಕ್ಕೆ ಒಂದು ದೊಡ್ಡ ಹ್ಯಾಟ್ಸ್ ಆಫ್ ಹೇಳಬೇಕು. ಬಟ್ ತುಂಬಾ ಅದ್ಭುತವಾದ ಸಿನಿಮಾ, ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ನೀವು ಧನ್ಯವಾದ. ಆಮೇಲೆ ಎಲ್ರಿಗೂ ಹೇಳೋದು ಒಂದೇ, ನೀವೆಲ್ಲರೂ ಬಂದು ಥಿಯೇಟರ್ ಸಿನಿಮಾ ನೋಡಿದ್ರೆ ಇಂಥ ಹೊಸ ಪ್ರತಿಭೆಗಳಿಗೆ ಎಷ್ಟೋ ಒಂದು ಪ್ರೋತ್ಸಾಹ, ಒಂದು ಎನರ್ಜಿ ಸಿಗುತ್ತೆ. ತುಂಬಾ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ. ನನ್ನ ಸ್ನೇಹಿತರು ಸುರೇಶ್ ಅವರು, ಅವ್ರ ಬಗ್ಗೆ ಏನು ಹೇಳಂಗಿಲ್ಲ. ನಂಗೆ ತುಂಬಾ ಬೇಕಾಗಿರೋರು, ನಮ್ಮೂರವರು. ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ನಿಜವಾಗ್ಲೂ ಎಂಟೈರ್ ಈ ತಂಡಕ್ಕೆ ನಾನು ವಿಶೇಷ ಹೇಳಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲರೂ ಬಂದು ಈ ಸಿನಿಮಾ ನೋಡಿ ಇದಕ್ಕೊಂದು ಪ್ರೋತ್ಸಾಹ ಕೊಟ್ಟು ಸಹಕರಿಸಬೇಕು ಅಂತ ಮನಸಾರ ಕೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಏನು ಇವತ್ತು ಕಾಲಾಪತ್ತರನ್ನ ಸಿನಿಮಾವನ್ನು ನಮ್ಮ ವಿಕ್ಕಿ ಅವರು ಬಹಳ ಅದ್ಭುತವಾಗಿ
ಭುವನ್ ಮೂವೀಸ್ ಏನೋ ನಾವು ಏನು ಕಾಲಪತ್ರ ಅಂದ್ರೆ ಏನಧ್ಯಕ್ಷ ಅಂದರೆ ಥಿಯೇಟ್ರಿಗೆ ಬಂದು ನೋಡಿ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ರು. ಇವತ್ತು ರೈತರ ಬಗ್ಗೆ, ಮಿಲ್ಟ್ರಿ ಅವ್ರ ಬಗ್ಗೆ ಏನು ಇವತ್ತು ಅಲ್ಲಿ ಮಿಲ್ಟ್ರಿ ಅವರು ಅಡುಗೆ ಮಾಡೋದಿರ್ಬೋದು ಅಥವಾ ಯುದ್ಧಕ್ಕೂ ಸಿದ್ಧರಿರ್ಬೋದು ಅನ್ನೋ ಒಂದು ಸಂದೇಶ ಕೊಟ್ಟಿದ್ದಾರೆ. ಯೋಧರ ಬಗ್ಗೆ ಭಾಳ ಸಂದೇಶ ಕೊಟ್ಟಿದ್ದಾರೆ. ಮತ್ತೆ ರಾಜಕಾರಣಿಗಳಿಗೂ ಸಂದೇಶ ಕೊಟ್ಟಿದ್ದಾರೆ. ಒಂದು ಹಳ್ಳಿಲಾಗೋ ಸಮಸ್ಯೆ ಎಷ್ಟು ತೊಂದರೆ ಇದೆ ಅನ್ನೋದನ್ನ, ರೈತರಿಗೆ ಎಷ್ಟು ಕಷ್ಟ ಇದೆ ಅನ್ನೋ ಒಂದು ಸಂದೇಶ ಕೊಟ್ಟಿದ್ದಾರೆ. ಅದ್ಭುತವಾಗಿ ನೀರಿಲ್ಲ, ಏನು ಪರದಾಡ್ತಾ ಇದ್ದಾರೆ ಅನ್ನೋದು ನಾವೆಲ್ಲ ಹೋರಾಟಗಾರ ನೋಡ್ತಾ ಇದ್ದೋ ಆ ಸಂದೇಶವನ್ನು ಕೊಟ್ಟಿದ್ದಾರೆ. ಎಲ್ಲ ನಮ್ಮ ಕರವೇ ಸ್ವಾಭಿಮಾನಿ ಸೇನೆ ಸೈನಿಕರು, ಇಡೀ ರಾಜ್ಯಾದ್ಯಂತ ಟೀಮ್ ಇದೆ, ಎಲ್ಲರೂ ಬಂದು ನೋಡಿ ಅವ್ರಿಗೆ ಪ್ರೋತ್ಸಾಹಿಸಬೇಕು, ನಮ್ಮ ಉಪಾಧ್ಯಕ್ಷರಿಗೆ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ಮತ್ತೊಮ್ಮೆ ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡಿ ಯಶಸ್ವಿ ಕಾಣಲಿ ಅಂತೇಳಿ ಮತ್ತೊಮ್ಮೆ ಜೋರಾದ ಚಪ್ಪಾಳದೊಂದಿಗೆ ಅವ್ರಿಗೆ ಸಹಕಾರ ಕೊಡಬೇಕು ಅಂತೇಳಿ ನಮ್ಮ ಕರವೇ ಸ್ವಾಭಿಮಾನಿ ಸೇನೆ ದೊಡ್ಡದಿಂದ. ಹಾಗೆ ಮೇಡಮ್ ಅವರು ರಾಮ್ಕುಮಾರ್ ಅವ್ರ ಮಗಳು ಧನ್ಯ ರಾಮ್ಕುಮಾರ್ ಅವರು ನಾನು ನೋಡಿದಾಗ ಒಬ್ಬ ಹಳ್ಳಿ ಟೀಚರು ಯಾವ ಥರ ಓಡೋಗ್ಬಾರ್ದು, ಓಡಿದ್ರೆ ಸಂದೇಶ ಬೇರೆ ಹೋಗ್ತದೆ, ಒಬ್ಬರು ಟೀಚರ್ ಹೇಗಿರ್ಬೇಕು ಹಾಗೆ ಹೆಣ್ಮಕ್ಳಾಗಿರ್ಬೇಕು ಅನ್ನೋ ಸಂದೇಶ ಕೊಟ್ಟಿದ್ದಾರೆ. ಅವ್ರಿಗೂ ಸಹ ತುಂಬ ಹೃದಯದ ನಮ್ಮ ಕರವೇ ಸ್ವಾಭಿಮಾನಿ ಸೇನೆ ತಂಡ ಅಭಿನಂದಿಸ್ತದೆ. ಮತ್ತೆ ನೀವೆಲ್ಲರೂ ಥಿಯೇಟ್ರಿಗೆ ಬಂದು ನೋಡಬೇಕು. ಒಬ್ಬ ನಿರ್ಮಾಪಕರಾಗಲಿ, ಒಬ್ಬ ಹೀರೋ ಆಗಲಿ, ಒಬ್ಬ ಹೀರೋಯಿನ್ ಆಗಲಿ, ಹೊಸ ಪೀಳಿಗೆಗೆ ನೀವೆಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು. ಎಲ್ಲ ಟಿ ವಿಲಿ ನಿಂತ್ಕೊಳ್ಳೋದಲ್ಲ. ಯಾಕೆ ಅಂದರೆ ಅಣ್ಣವರು ಸತ್ತೋಗಿ ಎಷ್ಟೋ ದಿವಸ ಆಗಿದೆ. ಅವರನ್ನ ಮತ್ತೆ ಅವರು ಯಾಕೆಂದ್ರೆ ಮನುಷ್ಯನಿಗೆ ಅಹಂಕಾರ ಬರಬಾರ್ದು, ಅಹಂಕಾರ ಬಂದ್ರೆ ಏನಾಗುತ್ತೆ ಅನ್ನೋ ಸಂದೇಶವನ್ನು ಕೊಟ್ಟವ್ರೆ. ಜೊತೆಗೆ ನಾನು ಅನ್ನೋ ಹಾಮ ಬರಬಾರ್ದು ಮನುಷ್ಯನಿಗೆ ಅನ್ನೋ ಸಂದೇಶ ಕೊಟ್ಟಿದ್ದಾರೆ. ಏನು ಅಣ್ಣವರು ಹಿಂದೆ ನಡೆದು ಹೋದ ದಾರಿನ ಮತ್ತೆ ನಮಗೆಲ್ಲ ನೆನಪಿಸಿದ್ದಾರೆ. ಅವ್ರಿಗೆ ತುಂಬ ಹೃದಯದ ಅಭಿನಂದನೆಗಳು, ಧನ್ಯವಾದಗಳು ಹೇಳಿ ನಾವು ಒಂದ್ಸರಿ ಅಲ್ಲ 2 ಸರಿ 3 ಸರಿ ನೋಡ್ತಾ ಇದ್ದೀನಿ, ಅವ್ರಿಗೆ ಗೊತ್ತಿಲ್ದಂಗೆ ಬಂದು. ಹಾಗಾಗಿ ಎಲ್ಲರೂ ಬರಬೇಕು ಅಂತ ನಮ್ಮ ಸಂದೇಶವನ್ನು ಕೊಡ್ತಾ ಮತ್ತೆ ಅವ್ರಿಗೆ ಅಭಿನಂದನೆಗಳು ತರಿಸ್ತಾ ಇದ್ದೀನಿ. ಅಭಿಮಾನಿ ಸೇನೆ ರಾಜ್ಯ ಉಪಾಧ್ಯಕ್ಷರು, ಒಬ್ಬರು ಕನ್ನಡಿಗರು, ಕನ್ನಡ ಪರ ಹೋರಾಟಗಾರರು ಸಹ ಒಂದು ಸಿನಿಮಾವನ್ನು ಮಾಡ್ತಾರೆ. ನಾನು ಎಲ್ಲ ಒಂದಾನೊಂದು ಕಾಲದಲ್ಲಿ ಸಿನಿಮಾಕ್ಕೆ ಬರಬೇಕು ಅನ್ಕೊಂಡಿದ್ದೆ, ಆದ್ರೆ ಕಾಲಪತ್ರನ ಸಿನಿಮಾವನ್ನು ನೋಡ್ಲಿಕ್ಕೆ ಕರ್ಕೊಂಡ್ ಬಂದಿದ್ದಾರೆ. ನೋಡ್ಲಿಕ್ಕೆ ನಮ್ಮ ತಂಡ ಎಲ್ಲ ಬಂದಿದೆ. ಹಾಗಾಗಿ ಅವ್ರು ಬೆಳಿಬೇಕು, ಎಲ್ಲ ಸಹಕಾರ ಕೊಡಬೇಕು ಅಂತೇಳಿ ನನ್ನ ನಮಸ್ಕಾರಗಳು. ಪ್ರತಿಯೊಂದು ಪ್ರದರ್ಶನವೂ ಒಂದು ಪ್ರಯೋಗ. ಹಾಗೆ ಅದ್ಭುತವಾದಂಥ ಒಂದು ಪ್ರಯೋಗಶೀಲ ಮನಸ್ಸುಗಳು ಸೇರಿ ಮಾಡಿದಂತಹ ಒಂದು ಸಿನಿಮಾ. ಯಾವಾಗಲೂ ನಾವು ವಸ್ತುಗೆ ಬಗ್ಗೆ ಹೇಳ್ತೇವೆ, ವಸ್ತು ಹೇಗೆ ವಿಶೇಷವಾಗಿರಬೇಕು ಅನ್ನೋದ್ರ ಬಗ್ಗೆ ಹೇಳ್ತೇವೆ. ಆ ವಿಶೇಷತೆಯನ್ನು ಈ ಸಿನಿಮಾ ಹಾಗೆ ತನ್ನದಾಗಿಸ್ಕೊಂಡಿದೆ. ಬಹಳ ಅಪೂರ್ವವಾದದ್ದು ಒಂದು ಬ್ಲೆಂಡಿಂಗ್ ಇದೆ. ಆ ಬ್ಲೆಂಡಿಂಗನ್ನು ಪ್ರೇಕ್ಷಕ ನೋಡೇ ಅದನ್ನು ಗಮನಿಸಬೇಕು, ಅದನ್ನು ಕೇಳಿ ಮಾಡುವಂಥದ್ದಲ್ಲ. ಸಿನಿಮಾ ದೃಶ್ಯ ಮಾಧ್ಯಮ ಅನ್ನೋದನ್ನು ಭಾಳ ಚೆನ್ನಾಗಿ ವಿಕಿ ಅರ್ಥಕೊಂಡಿದ್ದಾನೆ. ಅದರಿಂದಾಗಿ ಆ ದೃಶ್ಯ ಮಾಧ್ಯಮದಲ್ಲಿ ಇಮೇಜ್ಗಳ ಜೊತೆಯಲ್ಲಿಯೇ ಸಿನಿಮಾವನ್ನು ಕಟ್ಟಿಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ. ಅದು ಬಹಳ ಮುಖ್ಯ. ಭಾಳ ಚೆನ್ನಾಗಾಗಿದೆ. ಜನ ಅದನ್ನು ಅಷ್ಟೇ ಚೆನ್ನಾಗಿ ಸ್ವೀಕರಿಸ್ತಾರೆ ಅನ್ನುವ ನಂಬಿಕೆಯೂ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಹೊಸ ಪ್ರಯೋಗಗಳಿಗೆ ಕನ್ನಡ ಚಲನಚಿತ್ರರಂಗ ಎಚ್ಚೆತ್ತುಕೊಳ್ತಾ ಇದೆ ಅನ್ನೋದನ್ನು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೇನೆ. ಇಡೀ ಟೀಮ್ಗೆ ಶುಭ ಹಾರೈಸ್ತೇನೆ. ಶುಭವಾಗಲಿ. ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯ ಹಾದಿಗಳು ಇನ್ನೂ ಇದೆ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿಗಳು. ಈ ಸಾಕ್ಷಿಗಳಿಗೆ ನೀವು ಸಾಕ್ಷಿಗಳಾಗಿ ಅಂತ ಹೇಳ್ತಾ, ಕಾಲಾಪತ್ತರ್ ಅನ್ನೋ ಟೈಟಲ್ ನೋಡಿದ್ರೆ ಯಾವುದೋ ಅಂಡರ್ ವರ್ಲ್ಡ್ ಸಿನಿಮಾ ಅಂತ ಅನಿಸುತ್ತೆ. ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ಇದು ಅಂಡರ್ ದ ಮೈಂಡ್ ಇರುವಂಥ ಒಂದು ವಿಚಾರನ ಇಟ್ಕೊಂಡು ಮಾಡಿರುವಂಥ ಒಂದು ಸಿನಿಮಾ. ತುಂಬ ಅದ್ಭುತವಾದ ಕಾನ್ಸೆಪ್ಟು. ಈ ಥರದ ಒಂದು ಕಾನ್ಸೆಪ್ಟನ್ನು ಕೂಡ ಸಿನಿಮಾ ಮಾಡ್ಬೋದು ಅಂತ ಆಶ್ಚರ್ಯ ಆಗುತ್ತೆ. ಅದನ್ನು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿರೋದು ವಿಕಿ ಆ್ಯಕ್ಟರು. ಸೊ ಇಂಥ ಒಂದು ಸೆನ್ಸಿಬಲ್ ಸಬ್ಜೆಕ್ಟನ್ನ ಈ ರೀತಿ ಹ್ಯಾಂಡಲ್ ಮಾಡಿರೋದು ತುಂಬ ಅಪ್ರಿಷಿಯೇಟ್ ಮಾಡುವಂಥ ವಿಚಾರ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ನಾವೆಲ್ಲರೂ ಕರ್ನಾಟಕದ ಎಲ್ಲ ಜನತೆಯೂ ತುಂಬ ಇಷ್ಟಪಡುವಂಥ ಅಣ್ಣಾವರ ಅಭಿಮಾನಿಗಳು ಮಿಸ್ ಮಾಡ್ದಲೇ ನೋಡಬೇಕಾದಂಥ ಸಿನಿಮಾ. ಅದು ಯಾಕೆ ಅನ್ನೋದು ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಅದರ ಥ್ರಿಲ್, ನಿಜವಾದ ಥ್ರಿಲ್ ಸಿಗಬೇಕು, ಈ ಕ್ಲೈಮ್ಯಾಕ್ಸಿನ ಒಂದು ಥ್ರಿಲ್ ಸಿಗಬೇಕು ಅಂದರೆ ಈ ಸಿನಿಮಾನ ಥಿಯೇಟ್ರಲ್ಲೇ ನೋಡಬೇಕು. ಮಿಸ್ ಮಾಡಿದೆ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ. ಕಂಗ್ರ್ಯಾಚುಲೇಷನ್ಸ್, ಒಳ್ಳೆಯದಾಗಲಿ, ಎಲ್ಲ ಒಳ್ಳೆಯದು. ಎಲ್ರಿಗೂ ನಮಸ್ಕಾರ. ಕಾಲಪತ್ತರ್ ಅಂತ ನಾನು ಫಸ್ಟು ಓದಿದ್ದು ನೋಡಿದ್ದೇನೆಂದರೆ ನಮ್ಮ ರವಿ ಬೆಳಗೆರೆ ಸರು ಬೆಂಗಳೂರು ಅಂಡರ್ ವರ್ಲ್ಡ್
ಎಪಿಸೋಡ್ಸ್ಗಳನ್ನ ಬರೆಯೋಕ್ಕಾದರೆ ಕಾಲಾಪತ್ತರ್ ಅಂತ ಒಬ್ಬ ರೌಡಿ ಬಗ್ಗೆ ನಾನು ಅಂದ್ಕೊಂಡಿದ್ದೆ. ಓಕೆ, ಒಂದು ಅಂಡರ್ವರ್ಲ್ಡ್ ಸಿನಿಮಾನೇ ಶಶಾಂಕ್ ಸರ್ ಹೇಳ್ದಂಗೆ ಒಂದು ಅಂಡರ್ವರ್ಲ್ಡ್ ಸಿನಿಮಾ ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಂಡೆ. ಆದರೆ ಅವರು ಫಸ್ಟ್ ಲುಕ್ ಎಲ್ಲ ಈ ಸೋಲ್ಜರ್ದು ಬಿಟ್ಟಾಗ ನಿಜವಾಗ್ಲೂ ಬೇರೆ ಥರದ್ದು ಅಂತ ಅನಿಸ್ತಾ ಹೋಯಿತು. ಟ್ರೇಲರ್ ತುಂಬ ವಿಷಯಗಳನ್ನು ಹೇಳೋಕ್ಕೆ ಆಗಿತ್ತು. ಸಿನಿಮಾ ನೋಡ್ಬೇಕಂತ ತುಂಬ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಿತ್ತು. ಇವತ್ತು ಬಂದು ಕಾಲಾಪತ್ತರ್ ಫಿಲಮ್ ನೋಡಿದ್ವಿ. ನಿಜವಾಗ್ಲೂ ಸಿನಿಮಾದ ಒಳಗಡೆಗೆ ತುಂಬ ಒಳ್ಳೆ ಸೆನ್ಸಿಟಿವ್ ವಿಷಯನ ಹೇಳೋ ಪ್ರಯತ್ನ ನಿಜವಾಗ್ಲೂ ಆಗಿದೆ. ಒಳ್ಳೊಳ್ಳೆ ವಿಷಯಗಳ ಚರ್ಚೆ ಆಗಿದೆ ಸಿನಿಮಾದಲ್ಲಿ. ಅದು ಹೊರಗಡೆ ಸಮಾಜದಲ್ಲೂ ಆ ಚರ್ಚೆಗಳು ಆಗಬೇಕು. ನಿಜವಾಗ್ಲೂ ಇವತ್ತಿನ ಕಾಲಕ್ಕೆ ಇದು ತುಂಬ ಪ್ರಸ್ತುತವಾದಂಥ ವಿಷಯ ವಿಕ್ಕಿಯವರು ಹೇಳೋ ಪ್ರಯತ್ನ ಮಾಡಿದ್ದಾರೆ. ಎಲ್ಲರೂ ಕಾಲಾಪತ್ತರ್ನ ಥಿಯೇಟ್ರಲ್ಲೇ ಬಂದು ನೋಡಿ. ಇಡೀ ಟೀಮಿಗೆ ಒಳ್ಳೆಯದಾಗಲಿ. ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿದ್ದಾರೆ ವಿಕ್ಕಿಯವರು. ಅವ್ರದ್ದು ಕಾಲೇಜ್ ಕುಮಾರ, ಕೆಂಡ ಸಂಪಿಗೆ, ಅವ್ರು ಆ್ಯಕ್ಟ್ ಮಾಡಿರುವಂಥ ಸಿನಿಮಾಗಳನ್ನು ನೋಡಿದ್ವಿ. ಅವರು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಸೂರಿ ಸರ್ ಹತ್ರ ಎಲ್ಲ ಕೆಲಸ ಮಾಡಿದರು. ನಿರ್ದೇಶಕನಾಗಿ ತುಂಬ ಒಂದು ಒಳ್ಳೆ ವಿಷಯನ ಹೇಳೋ ಪ್ರಯತ್ನ ಆಗಿದೆ. ನಿಜವಾಗ್ಲೂ ಕನ್ನಡದಲ್ಲಿ ಈ ಥರದ್ದು ಒಂದು ಸೆನ್ಸಿಟಿವ್ ವಿಷಯಗಳನ್ನು ಹೇಳೋ ಪ್ರಯತ್ನ ಆಗ್ತಾ ಇರೋದು ತುಂಬ ಖುಷಿ ಕೊಡುವಂಥ ವಿಷಯ. ಈ ಥರದ್ದು ಸಿನಿಮಾಗಳನ್ನು ಹೆಚ್ಚು ನಾವು ಸಪೋರ್ಟ್ ಮಾಡಿದ್ರೆ ನೆಕ್ಸ್ಟ್ ಬರುವಂಥ ಡೈರೆಕ್ಟರ್ಸು ಈ ಥರದ್ದನ್ನು ಒಳ್ಳೆಯ ಸಿನಿಮಾಗಳನ್ನು ಮಾಡೋ ಪ್ರಯತ್ನ ಮುಂದಿನ ಡೈರೆಕ್ಟರ್ಗಳು ಮಾಡ್ತಾರೆ. ಮುಂದಿನ ಡೈರೆಕ್ಟರ್ಗಳು ಮಾಡಬೇಕು ಅಂದರೆ ಈ ಥರದ ಸಿನಿಮಾಗಳು ಗೆಲ್ಲಿಸೋವಂಥ ಜವಾಬ್ದಾರಿ ಕನ್ನಡ ಪ್ರೇಕ್ಷಕರಿಗಿರುತ್ತೆ. ದಯವಿಟ್ಟು ಕಾಲಾಪತ್ತರ್ನ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ. ಟೀಮ್ಗೆ ಆಲ್ ದ ಬೆಸ್ಟ್ ಕಂಗ್ರಾಟ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ವಿಕ್ಕಿ ಅವ್ರು ಫಸ್ಟ್ ಟೈಮ್ ಡೈರೆಕ್ಷನ್ ಅನ್ನಿಸ್ತಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿದೆ. ಧನ್ಯ ಅವ್ರದ್ದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ನಮ್ಮ ಸುರೇಶ್ ಅಣ್ಣಂಗೆ ಹಿಂಗೆ ಬೇಜಾನ್ ಫಿಲಮ್ಗಳು ಮಾಡಲಿ, ಎಲ್ಲರಿಗೂ ಒಳ್ಳೇದಾಗಲಿ. ನಮ್ಮ ಇಂಡಸ್ಟ್ರಿಯಲ್ಲಿ ದೊಡ್ಡ ಪ್ರೊಡ್ಯೂಸರ್ ಆಗಲಿ. ನಾವೆಲ್ಲ ಸದಾಕಾಲ ಜೊತೆಲಿರ್ತೀವಿ. ಹಾಗೆಯೇ ನಮ್ಮೆಲ್ಲ ಹೀರೋಗಳ ಕಡೆಯಿಂದಲೂ ವಿಕ್ಕಿಗೆ ಆಲ್ ದ ಬೆಸ್ಟ್. ಡೈರೆಕ್ಟರ್ ಒಳ್ಳೇದಾಗಲಿ. ವಿಕ್ಕಿ ತುಂಬ ಚೆನ್ನಾಗಿ ಮಾಡವ್ರೆ. ಆಲ್ ದಿ ಬೆಸ್ಟ್ ಎಲ್ಲ ಟೀಮ್ಗೆ. ಆಲ್ ದಿ ಬೆಸ್ಟ್. ನಮ್ಮ ಮನಸ್ಸನ್ನು ಚೆನ್ನಾಗಾದರೆ ಒಳ್ಳೆಯದಾಗಿ. ಓಕೆ ಅಣ್ಣ. ಮೊದಲನೇದಾಗಿ 8 ವರ್ಷದ ಫ್ರೆಂಡ್ಶಿಪ್ಪು. ತುಂಬ ಖುಷಿಯಾಗತ್ತೆ. ವಿಕ್ಕಿ ಸ್ಟ್ರಗಲ್ನ ನಾನು ಡೇ ಒನ್ನಿಂದನೂ ನೋಡಿದ್ದೀನಿ. ಯಾವುದೇ ಹೀರೋಗಳಾಗಲಿ ಇಷ್ಟು ಟೈಮ್ ತೊಗೊಂಡಿದ್ದಾರೆ ಅಂದರೆ ವರ್ತಿದೆ, ಆ ವೆಯ್ಟ್ ಇದೆ. ಥ್ಯಾಂಕ್ ಯು ವಿಕ್ಕಿ, ಒಳ್ಳೆ ಸಿನಿಮಾ ಕೊಡೋಕ್ಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು. ಆ್ಯಂಡ್ ಈ ಸಿನಿಮಾದಲ್ಲಿ ಒಳ್ಳೆ ಕಂಟೆಂಟ್ನ ಇಟ್ಕೊಂಡು ಬಂದಿದ್ದಾರೆ. ಅದು ಲಾಂಗ್ ಟೈಮ್ ಒಂದೊಳ್ಳೆ ಸಿನಿಮಾ ನೋಡಿದ್ದೀನಿ ಅಂತ ಅನ್ನಿಸ್ತು. ಎಲ್ಲರ ಸಪೋರ್ಟು ಈ ಸಿನಿಮಾ ಮೇಲೆ ಇರಬೇಕು. ಹಾಗೆ ನಮ್ಮ ವಿಕ್ಕಿ ಮೇಲೆ ಇರಬೇಕು. ವಿಕ್ಕಿ ಆದಷ್ಟು ಬೇಗ ವರ್ಷಕ್ಕೊಂದೊಂದು ಸಿನಿಮಾ ಮಾಡ್ತಾ ಇರಬೇಕು. ನಮಗೊಂದು ಚಾನ್ಸ್ ಕೊಡಿ ಸರ್. ಡೈರೆಕ್ಷನಲ್ಲಿ ನಮಗೂ ಒಂದು ಚಾನ್ಸ್ ಕೊಡಿ. ಕಾಲಾಪತ್ತರ್ ಅಂದರೆ ಒಂದು ಅಂಡರ್ವರ್ಲ್ಡ್ ಸಿನಿಮಾ ಅಂತ ಒಂದು ಸೌಂಡ್ ಆಗುತ್ತೆ. ಆದರೆ ಇದು ಅಂತಃಕರಣದ ಸಿನಿಮಾ. ಅಂಡರ್ವರ್ಲ್ಡ್ ಸಿನಿಮಾಗಳ ಇವತ್ತಿನ ಸಿನಿಮಾಗಳಲ್ಲಿ 1761 ಲೀಟ್ರ್ ರಕ್ತ ಸುರಿದೇ ಹೋದರೆ ಸಿನಿಮಾನೇ ಬರಲ್ಲ. ಅಂಥ ಸಂದರ್ಭದಲ್ಲಿ ಈ ಥರದೊಂದು ಅಂತಃಕರಣ ಸಿನಿಮಾ ಮಾಡಿದ್ದಾರೆ. ಒಂದು ಘಟನೆಯನ್ನು ಜ್ಞಾಪಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ವಿಕ್ಕಿ ವರುಣ್ ಈಸ್ ಮೈ ಬ್ರದರ್. ಒಂದು ಸಣ್ಣ ಪಾತ್ರ ಕೊಟ್ಟಿದ್ದಾರೆ. ಡಿಸ್ಕಷನ್ ಮಾಡ್ತಿದ್ವಿ. ವಿಕ್ಕಿ ವರುಣ್ಗೆ ಮತ್ತು ಧನ್ಯ ಅವ್ರಿಗೆ ಒಳ್ಳೆಯದಾಗಬೇಕು. ಒಂದು ಹೊಸ ಪ್ರಯೋಗನ ಮಾಡಿದ್ದಾರೆ. ಒಂದು ಹೆಸರಿದೆ ಕರ್ನಾಟಕದಲ್ಲಿ, ಡಾಕ್ಟರ್ ರಾಜ್ಕುಮಾರ್ ಅಂತ. ಗೋಕಾಕ್ ಚಳುವಳಿಯ ನಂತರ ಕುಣಿಗಲ್ ಹತ್ರ ಒಂದು ಕೆರೆ ಕಟ್ಟಬೇಕಾಗತ್ತೆ. ಆ ಕೆರೆ ಕಟ್ಟಬೇಕಾದಾಗ ಅದೇ ಜಾಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸರ್ದು ಒಂದು ಪ್ರತಿಮೆ ಇರುತ್ತೆ. ಅದನ್ನು ಒಡೆದುಬಿಟ್ಟು ಕೆರೆ ಕಟ್ಟೋದು ಹೇಗೆ ಅಂತ ಇಡೀ ಊರೇ ಇದ್ದಾಗ ಗೋಕಾಕ್ ಚಳುವಳಿ ನಂತರ ಅವ್ರಿಗೆ ಗೊತ್ತಾಗುತ್ತೆ, ಯಾವುದೋ ಪತ್ರಿಕೆಯಲ್ಲಿ ಓದಿ, ಸ್ವತಃ ಅಣ್ಣವರು ಕುಣಿಗಲ್ ಹತ್ರ ಒಂದು ಭಕ್ತರಳ್ಳಿ ಹತ್ರ ಇನ್ನೊಂದು ಸಣ್ಣ ಹಳ್ಳಿಗೆ ಹೋಗಿ ಅವರೇ ಅವರ ಪ್ರತಿಮೆಯನ್ನು ತೆರವುಗೊಳಿಸಿ, ಯಾಕಂದರೆ ಅತಿ ಹೆಚ್ಚು ಕರ್ನಾಟಕದಲ್ಲಿ ಪ್ರತಿಮೆ ಇರೋದು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು. 5190ಕ್ಕೂ ಹೆಚ್ಚು ಪ್ರತಿಮೆಗಳಿದೆ. ತನ್ನ ಪ್ರತಿಮೆಯನ್ನು ತಾನೇ ತೆರವುಗೊಳಿಸಿ ಊರಿಗೆ ಒಂದು ಕೆರೆ ಬರಬೇಕು, ನೀರು ಬೇಕು ಅಂತ ಮಾಡಿದ ಏಕೈಕ ವ್ಯಕ್ತಿ ರಾಷ್ಟ್ರದಲ್ಲೇ ವಿಶ್ವದಲ್ಲೇ ಯಾರಾದರೂ ಇದ್ದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು. ಅಂಥ ನಾಡಲ್ಲಿ ನಾವು ಹುಟ್ಟಿದ್ದೀವಿ. ಅಂಥ ಕಥೆಯನ್ನು ಇವರು ಟಚ್ ಮಾಡಿದ್ದಾರೆ. ದ ರಿಯಲ್ ಇನ್ಸಿಡೆಂಟ್ನ ಟಚ್ ಮಾಡಿದ್ದಾರೆ. ಇನ್ನೊಂದು ಘಟನೆಯನ್ನು ಪ್ರತಿಮೆಯಲ್ಲಿ ಹೇಳಬೇಕು ಅಂತಂದರೆ, ಮೈಕಲ್ ಜಾಕ್ಸನ್ ತುಂಬ ಕಡೆ ತನ್ನ ಪ್ರತಿಮೆಯನ್ನು ತಾನು ಒಡೆದಾಕ್ಸ್ಕೊಂಡಿದ್ದಾನೆ. ಮನುಷ್ಯ ಬಯಲಾಗಬೇಕು, ಆಲಯ ಆಗಬಾರ್ದು ಅಂತ. ಇತ್ತೀಚೆಗೆ ಲಾಸ್ಟ್ ಇಯರ್ ಒಂದು ಘಟನೆ ನಡೀತು. ರಾಯಚೂರಲ್ಲಿ ನಮ್ಮ ಅಣ್ಣ ಕಿಚ್ಚ ಸುದೀಪ್ ದಾದಾ ಅವ್ರದ್ದು ಒಂದು ಪ್ರತಿಮೆ ಇಟ್ಟಿದ್ರು, ದೇವಸ್ಥಾನ ಕಟ್ಟಿಬಿಟ್ಟಿದ್ರು. ಅಲ್ಲಿ ಕರೆದಾಗ ಅವ್ರು ಒಂದೇ ಮಾತು ಹೇಳಿದ್ದು, ನನ್ನ ಪ್ರತಿಮೆಯನ್ನು ತೆರವುಗೊಳಿಸಿದ್ರೆ ಅದರಲ್ಲೊಂದು ಬುದ್ಧ ವಿಹಾರ ಕೇಂದ್ರ ಮಾಡಿದ್ರೆ ನಾನು ಬರ್ತೀನಿ ಅಂತ. ಅವರ ಪ್ರತಿಮೆಯನ್ನು ತೆಗೆಸಿ ಒಂದು ಬುದ್ಧನನ್ನು ಇಡಿಸಿ ಅಲ್ಲಿಗೆ ಹೋದರು. ಈ ಥರದ ಹೀರೋಗಳು, ಈ ಥರದ ನಾಯಕರು, ಅಣ್ಣವರಿಂದ ಸುದೀಪ್ ಸರ್ ತನಕ, ದಾದನ್ ತನಕ, ಈ ಥರದೊಂದು ಘಟನೆ ನಮ್ಮಲ್ಲೇ ನಡೆಯೋದನ್ನು ಇಟ್ಕೊಂಡು ಸತ್ಯಪ್ರಕಾಶ್ ಒಂದು ಕಥೆ ಮಾಡಿದ್ದಾರೆ. ಕಂಟೆಂಟ್ ಸಿನಿಮಾಗಳು ಬೇಕು, ಕನ್ನಡ ಪ್ರಯೋಗ ಮಾಡಲ್ಲ, ಧೈರ್ಯ ಮಾಡಲ್ಲ ಅನ್ನೋ ಕಾಲದಲ್ಲಿ ವಿಕ್ಕಿ ವರುಣ್ ಮತ್ತು ಧನ್ಯ, ನಮ್ಮ ರಾಜಣ್ಣ, ಇವರೆಲ್ಲ ನನ್ನ ಸ್ನೇಹಿತರು. ಇವರೆಲ್ಲ ಸೇರ್ಕೊಂಡು ಈ ಥರದೊಂದು ಪ್ರಯೋಗ ಮಾಡಿರೋದು ಕನ್ನಡದ ಜನತೆಗೆ ಒಂದು ಅಭಿನಂದನೆ ಮತ್ತು ಇಡೀ ಟೀಮ್ಗೆ ಇದು ಅಭಿನಂದನೆ.
ನಾನು ಕೊನೆಯದಾಗ ಒಂದು ಮಾತು ಹೇಳ್ತೀನಿ, ಯಜ್ಞ ಯಾಗಗಳನ್ನು ನಂಬದೆ ಇಂಥ ಸಿನಿಮಾಗಳನ್ನು ನಂಬಿ ಕನ್ನಡ ಜನ ಖಂಡಿತವಾಗ್ಲೂ ಇಂಥ ಸಿನಿಮಾನ ಗೆಲ್ಲಿಸ್ತಾರೆ ಅಂತ ನಾನು ನಂಬಿದ್ದೀನಿ. ಈ ಸಿನಿಮಾ ಗೆದ್ದಿದೆ ಆಲ್ರೆಡಿ. ವಿಕ್ಕಿ ಅವರವನಿಗೆ ಮತ್ತೆ ಅಭಿನಂದನೆ. ಇಂಥ ಎಕ್ಸ್ಪೆರಿಮೆಂಟ್ಗಳನ್ನು ಸದಾ ಮಾಡ್ತಾ ಇರಲಿ, ಪ್ರಯೋಗಕ್ಕೀಡಾಗಲಿ ಅಂತ ಹೇಳ್ತೀನಿ. ತನ್ನ ಅಹಂಕಾರನ ತಾನೇ ಹೊಡ್ಕೊಳ್ಳೋದಕ್ಕೆ ಪ್ರತಿ ಮನುಷ್ಯ ಸಹಕಾರಿಯಾಗಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಹಾಗಾಗಿ ವಿಕ್ಕಿ ಅವರಿಗೆ ಕಂಗ್ರ್ಯಾಚುಲೇಷನ್ಸ್. ಅವ್ರು ಡೈರೆಕ್ಟರ್ ಆಗಿ ಹೊಸದಲ್ಲ, ಪ್ರತಿಯೊಂದು ಡೈರೆಕ್ಷನು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಒಂದು ಸಿನಿಮಾಗಿಂತ ಒಂದು ಸಿನಿಮಾ ಕೊಡ್ತಾ ಇದ್ದಾರೆ. ಆದಷ್ಟು ಬೇಗ ಹಿಂಗೆ ಹಲವಾರು ಸಿನಿಮಾಗಳು ಕೊಡಲಿ ಅಂತ ಕೇಳ್ತೀನಿ. ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಅದ್ಭುತವಾಗಿದೆ, ಕಂಟೆಂಟ್ ಆಗಿರಲಿ. ನಮ್ಮ ಚಿಕ್ಕಪ್ಪ ಆವಾಗಲೂ ಹೇಳ್ತಿರ್ತಾರೆ, ಯಾವತ್ತು ವ್ಯಕ್ತಿ ಪೂಜೆ ಮಾಡಬಾರ್ದು, ವಿಚಾರ ಪೂಜೆಗಳು ಮಾಡಿ ಅಂತ. ಈ ಸಿನಿಮಾ ಮುಖಾಂತರ ಅದು ಖಂಡಿತವಾಗಿ ಕ್ಲಿಯರ್ ಕಡಿತವಾಗಿ ಕಾಣಿಸುತ್ತೆ. ಸೊ ಅದ್ಭುತವಾಗಿದೆ, ಒಂದು ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಧನ್ಯ ಅವರು ಕೂಡ ತುಂಬ ಚೆನ್ನಾಗಿದ್ದಾರೆ, ಈ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸುರೇಶ್ ಅವ್ರಿಗೆ ಒಳ್ಳೇದಾಗಲಿ. ಭುವನ್ ಸಿನಿಮಾಸು ಹೀಗೆ ಹಲವಾರು ಸಿನಿಮಾಗಳು ಹಲವಾರು ಹೀರೋಗಳು ಮಾಡಿಸೋದ್ರ ಜೊತೆ ಮಾಡಿ ಸರ್, ನಾವೆಲ್ಲ ಇದ್ದೀವಿ. ಬಿಕಾಸ್ ನೀವು ಆದಷ್ಟು ಡೈರೆಕ್ಷನ್ ಮಾಡಿ, ನಮ್ಮಂತ ಚಿಕ್ಕ ಹೀರೋಗಳು ಇರ್ತೀವಿ. ಚೆನ್ನಾಗಿ ಡೈರೆಕ್ಷನ್ ಮಾಡಿ, ಒಳ್ಳೇದಾಗಲಿ. ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ಥ್ಯಾಂಕ್ ಯು. ಕಾಲಾಪತ್ತರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ. ಆ್ಯಂಡ್ ನ್ಯೂ ಏಜ್ ಸಿನಿಮಾ ಅಂತ ಹೇಳ್ಬೋದು. ಎವ್ರಿ ಸೀನ್ ಒಂದು ಥಾಟ್ನ ಇಂಡ್ಯೂಸ್ ಮಾಡುತ್ತೆ ಮೈಂಡಲ್ಲಿ. 100% ನಿಮ್ಮೆಲ್ರಿಗೂ ನೀವು ಕೊಡೋ ದುಡ್ಡಿಗಾಗಲಿ, ನೀವು ಸ್ಪೆಂಡ್ ಮಾಡೋ ಟೈಮ್ಗಾಗಲಿ 100% ಜಸ್ಟಿಸ್ ಕೊಟ್ಟಿದ್ದಾರೆ ಡೈರೆಕ್ಟರ್ ವಿಕ್ಕಿ ವರುಣ್ ಅವರು. ಆ್ಯಂಡ್ ಇದಕ್ಕೆ ಸರ್ ಇವ್ರ ವಿಷನ್ಗೆ ನೀವು ತುಂಬ ಸಪೋರ್ಟ್ ಮಾಡಿ ಒಂದು ಒಳ್ಳೆ ಚಿತ್ರ ಕೊಟ್ಟಿದ್ದಾರೆ. ಆ್ಯಂಡ್ ಧನ್ಯ ಅವ್ರು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಎಂಟೈರ್ ಟೀಮ್ಗೆ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ನಮ್ಮ ಕನ್ನಡ ಜನತೆ ದಯವಿಟ್ಟು ಮಿಸ್ ಮಾಡಿದೆ ಫ್ಯಾಮಿಲಿ ಸಮೇತ ಬಂದು ನಮ್ಮ ಕಾಲಾಪತ್ತರ್ ನೋಡಿ. ತುಂಬ ಒಳ್ಳೆ ಅದ್ಭುತವಾದಂಥ ಸಿನಿಮಾ, ಮನೆ ಮಂದಿ ಎಲ್ಲ ಕೂತ್ ನೋಡೋಂಥ ಸಿನಿಮಾ ಅಂತ ಅನ್ಬೋದು. ಎಸ್ಪೆಷಲಿ ಈ ಥರದ ಒಂದು ಕಂಟೆಂಟ್ನ ಸಿನಿಮಾ ಮಾಡೋದು ಬಹಳ ಕಷ್ಟ. ಅದರಲ್ಲಿ ಗೆಳೆಯ ಮೊದಲನೇ ಒಂದು ಅಟೆಂಪ್ಟಲ್ಲಿ ಸೂಪರ್ ಡೂಪರ್ ಸಿನಿಮಾ ಕೊಟ್ಟಿದ್ದಾರೆ. ಅದ್ಭುತವಾದಂಥ ನಿರ್ದೇಶನ ಮಾಡಿದ್ದಾರೆ. ಆ್ಯಂಡ್ ಪರ್ಫಾರ್ಮೆನ್ಸ್ ಕೂಡ ಎಕ್ಸ್ಟ್ರಾರ್ಡಿನರಿ ಆಗಿದೆ. ಆ್ಯಂಡ್ ಎಲ್ಲ ಕಲಾವಿದರುಗಳು ಕೂಡ ತುಂಬ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಎಸ್ಪೆಷಲಿ ಧನ್ಯ ಮೇಡಮ್ ಒಂದು ಆ ಪಾತ್ರಕ್ಕೆ ಅದು ಅದ್ಭುತವಾದಂಥ ಜೀವ ಕೊಟ್ಟಿದ್ದಾರೆ. ಆ್ಯಂಡ್ ಭುವನ್ ಮೂವೀಸ್ ಇದೇ ಥರ ಒಂದು ಸಕ್ಸಸ್ಫುಲ್ ಮೂವೀಸ್ಗಳನ್ನ ಕನ್ನಡ ಚಿತ್ರನ ಕೊಡ್ತಾ ಇರಲಿ ನನ್ನ ಕಡೆಯಿಂದ ಕೇಳ್ಕೊತೀನಿ. ಗೆಳೆಯ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಕಂಗ್ರಾಟ್ಸ್. ಥ್ಯಾಂಕ್ ಯು. ಎಲ್ಲರೂ ದಯವಿಟ್ಟು ಮನೆ ಮಂದಿ ಎಲ್ಲ ಕೂತ್ ನೋಡೋಂಥ ಸಿನಿಮಾ, ದಯವಿಟ್ಟು ಥಿಯೇಟ್ರಿಗೆ ಬಂದು ಈ ಸಿನಿಮಾವನ್ನು ನೋಡಿ ಅಂತ ನನ್ನ ಕಡೆಯಿಂದ ನಾನು ಕೇಳ್ಕೊತೀನಿ. ಮಿಸ್ ಮಾಡ್ಕೊಂಡು ಕಾಲೇಜ್ ಕುಮಾರ್ ಆದಮೇಲೆ ನಾನು ವಿಕ್ಕಿನ ಇವಾಗಲೇ ಸ್ಕ್ರೀನ್ ಮೇಲೆ ನೋಡ್ತಾ ಇರೋದು. ಇನ್ ಬಿಟ್ವೀನಲ್ಲಿ ಅವನು ಏನು ಕಷ್ಟಪಟ್ಟಿದ್ದಾನೆ, ಅವನೆಷ್ಟು ಓಡಾಡಿದ್ದಾನೆ ಈ ಕತೆಗೋಸ್ಕರ, ಈ ಸಿನಿಮಾ ಆಗೋಕ್ಕೋಸ್ಕರ ಅವನು ಎಷ್ಟು ಒಂದು ತ್ಯಾಗ ಮಾಡಿದ್ದಾನೆ ಅನ್ನೋದನ್ನ ಹೇಳಕ್ಕೆ ಹೋದರೆ ದೊಡ್ಡ ಸ್ಟೋರಿ. ಬಟ್ ಸಿನಿಮಾ ತುಂಬ ನನಗೆ ಫ್ರೆಶ್ ಅನ್ನಿಸ್ತು. ಬಿಕಾಸ್ ಕತೆ ಗೊತ್ತಿದ್ರೂ ನನಗೆ ಅದು ಎಕ್ಸೈಟ್ ಮಾಡುತ್ತೆ. ಅಂದರೆ ಅದರಲ್ಲಿ ಡೈರೆಕ್ಟ್ರದ್ದು ಮತ್ತು ಆರ್ಟಿಸ್ಟ್ಗಳದ್ದು ತುಂಬಾ ಎಫರ್ಟ್ ಇರುತ್ತೆ. ಇದು ಒಂಥರ ಈ ಕಮರ್ಷಿಯಲ್ ಸಿನಿಮಾಗಳಲ್ಲಿ ವಿಷಯನ ಇಡೋದು ತುಂಬ ಕಷ್ಟ. ಬರೀ ಫನ್ನು, ಇನ್ನೊಂದು ಯಾವ ಕಾಮಿಡಿಗಳು ಬೇಕಂತ ತುರುಕದೆ ಎಲ್ಲಿ ಬೇಕಲ್ಲಿ ನೀಟಾಗಿ ಸಾಂಗ್ ಮಾಡಿ ಇಷ್ಟು ನೀಟ್ ಸಿನಿಮಾ ಮಾಡೋದು ಆ್ಯಕ್ಚುಲಿ ಚಾಲೆಂಜಿಂಗ್ ಜಾಬು. ಬೈ ಫೋರ್ಸ್ ಯಾವುದನ್ನು ತುರುಕದೆ ವಿಕ್ಕಿ ನೀಟಾಗಿ ಮಾಡಿದ್ದೀನಿ ಸಿನಿಮಾನ. ನಾನು ಆ್ಯಕ್ಚುಲಿ ನನ್ನ ಎಕ್ಸ್ಪೆಕ್ಟೇಷನ್ ಮೀರಿ ಸಿನಿಮಾ ಬಂದಿದೆ, ಅದಕ್ಕೆ ನನಗೆ ಇದುವರೆಗೂ ತೋರಿಸಿರಲಿಲ್ಲ ಅದನ್ನು. ಆಮೇಲೆ ಈ ಥರ ಒಂದು ಕಂಟೆಂಟ್ನ ನಾವು ಮೇ ಬಿ ಮಲಯಾಳಂಲೋ ಬೇರೆ ಭಾಷೆಯಲ್ಲಿ ನೋಡಿದ್ದಿದ್ರೆ ಅದನ್ನ ಹಾಡಿ ಹೊಗಳಿ ಅದಕ್ಕೆ ಒಂದಷ್ಟು ಪೋಸ್ಟ್ ಮಾಡಿ ಎಲ್ಲ ಮಾಡ್ತಾ ಇದ್ವಿ. ಬಟ್ ಇದು ಕನ್ನಡದಲ್ಲಿ ಆಗಿರೋದ್ರಿಂದ ನಾವು ಅದು 2ರಷ್ಟು ಕೆಲಸ ಮಾಡಬೇಕು. ನಮ್ಮಲ್ಲಾಗಿರೋ ಒಂದು ಪ್ರಯತ್ನಕ್ಕೆ ಜಾಸ್ತಿ ನಾವು ಅದನ್ನ ಪುಷ್ ಮಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾದಲ್ಲಿ ವಿಕ್ಕಿ ಒಬ್ಬ ಹೀರೋ ಆದರೆ ಇದು ಈ ಕಥೆನ ನಂಬಿ ಅದ್ರ ಮೇಲೆ ದುಡ್ಡು ಹಾಕಿರೋದು ನಮ್ಮ ನಿರ್ಮಾಪಕರು, ಅವ್ರನ್ನ ಇನ್ನೊಂದು ಹೀರೋ ಅಂತ ಹೇಳಕ್ಕೆ ಬಯಸ್ತೀನಿ. ಸೊ ಎಂಟೈರ್ ಟೀಮ್ಗೆ ಒಳ್ಳೇದಾಗಲಿ, ಈ ಸಿನಿಮಾನ ಗೆಲ್ಲಿಸಿ ಅಂತ ನಾನು ಜನತೆಯಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನಾನು ಹೆಚ್ಚಿಗೆ ಏನು ಹೇಳಕ್ಕೆ ಹೋಗಲ್ಲ. ನಿರ್ದೇಶನ ಜೊತೆಗೆ ನಟನೆ ಎರಡನ್ನೂ ಅಟ್ ಎ ಟೈಮ್ ನಿಭಾಯಿಸೋದು ಬಹಳ ಕಷ್ಟವಾದ ಕೆಲಸ. ಆದರೆ ಅವೆರಡನ್ನೂ ಕೂಡ ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿ ಕನ್ನಡ ಸಿನಿ ಪ್ರೇಕ್ಷಕರು ಕೂತು ಒಂದು ಸ್ವಚ್ಛಂದವಾದ ಸಿನಿಮಾನ ನೋಡ್ಬೋದು ಅಂತಂದರೆ ಅದು ಕಾಲಾಪತ್ತರ್. ಅದರ ನಿರ್ದೇಶಕರು ನಮ್ಮ ವಿಕ್ಕಿ ಅವರು, ನಾಯಕ ನಟರು ಕೂಡ. ಸೊ ಇಂಥ ಒಂದು ಒಳ್ಳೆಯ ಸಿನಿಮಾ, ಒಂದು ಒಳ್ಳೆ ಕಂಟೆಂಟ್ಗೆ ಹಣ ಹೂಡಿರೋವಂಥದ್ದು ಸುರೇಶ್ ಅಣ್ಣವರು. ಖಂಡಿತವಾಗ್ಲೂ ಇಡೀ ತಂಡಕ್ಕೆ ತುಂಬ ಒಳ್ಳೆಯದಾಗಲಿ. ಸಿನಿಮಾ ನೋಡ್ಕೊಂಡು ಹೊರಗಡೆ ಬಂದು ಎಲ್ಲರೂ ಮಾತಾಡ್ತಿದ್ದೀವಿ. ಸೊ ನಾನು ಕೂಡ ಹೇಳೋದಷ್ಟೇ, ಇಂಥ ಒಂದು ಕಂಟೆಂಟನ್ನು, ಅದರಲ್ಲೂ ಒಂದು ಲಾಸ್ಟಲ್ಲಿ ರೋಮಾಂಚನ ಆಗುವಂಥ ಒಂದು ಸೀನ್ ಇದೆ, ಅದನ್ನು ನಾವು ಹೇಳಂಗಿಲ್ಲ, ಗೊತ್ತಾಯ್ತಾ? ಸೊ ಗೊತ್ತಾದರೆ ನಿಜವಾಗ್ಲೂ ನಮ್ಮ ನಟ ಸಾರ್ವಭೌಮ ಅಪ್ಪಾಜಿಯವ್ರನ್ನ, ಅವರ ಧ್ವನಿಯನ್ನು ಆ ಥಿಯೇಟ್ರ್ ಬಂದ ತಕ್ಷಣ ಒಂದು ಕೂಗಾಟ ಬರುತ್ತಲ್ಲ, ಅದನ್ನು ಕೇಳೋದಕ್ಕೇ ಒಂದು ಮೈ ಜುಮ್ಮನ್ನಂತೆ. ಸೊ ಅಂಥ ಒಂದು ಸನ್ನಿವೇಶ ಸಿನಿಮಾದಲ್ಲಿ ಮನೆಯಲ್ಲಿದೆ. ದಯವಿಟ್ಟು ಎಲ್ಲರೂ ಬಂದು ಈ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ, ಕಾಲಾಪತ್ತರ್ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಆಲ್ ದಿ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮೇಘನಾ ಅಂತ. ಆಗಿನ ಕಾಲದಲ್ಲಿ ಕೆಲವೊಂದು ಸಿನಿಮಾಗಳನ್ನು ಮಾಡ್ತಾಯಿದ್ರು, ಕೆಲವೊಂದಲ್ಲ, ಮೋಸ್ಟ್ ಆಫ್ ದ ಸಿನಿಮಾಸ್. ಎಕ್ಸ್ಕ್ಯೂಸ್ ಮೀ,
ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮೇಘನಾ ಅಂತ. ಆ ಕಾಲದಲ್ಲಿ ತುಂಬ ಅದ್ಭುತವಾಗಿ ಒಳ್ಳೆ ಅರ್ಥಬದ್ಧವಾಗಿರೋ ಸಿನಿಮಾ ಮಾಡ್ತಾಯಿದ್ರು. ಬರೀ ಅರ್ಥಬದ್ಧವಾಗಿರೋದಷ್ಟೇ ಅಲ್ಲ, ಪ್ರತಿಯೊಂದು ಭಾವನೆಗಳನ್ನು ಕೂಡ ಇಡ್ತಾಯಿದ್ರು ಸಿನಿಮಾಗಳಲ್ಲಿ. ಈಗಿನ ವೈಲೆನ್ಸ್ ಲೋಕದಲ್ಲಿ ವೈಲೆನ್ಸೇ ತುಂಬಿರೋ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇಂಥ ಒಂದು ಅದ್ಭುತ ಅರ್ಥಬದ್ಧವಾಗಿರೋ ಮೂವಿ ನೋಡೋದಕ್ಕೆ ತುಂಬಾ ಖುಷಿ ಆಯಿತು. ಆ್ಯಂಡ್ ಅಷ್ಟೇ ಅಲ್ಲ, ನಾವು ಕನ್ನಡಿಗರು ನಮ್ಮ ಸಿನಿಮಾನ ಬೆಳೆಸಬೇಕು. ಸೊ ನಾನು ಯಾವುದೋ ಒಂದು 10ರಲ್ಲಿ ಬಿಡುವಂಥ ಪ್ರೀಮಿಯರ್ ಶೋ ನೋಡೋಕ್ಕೆ ಬಂದೆ. ಬಟ್ ಬಂದಿದ್ದಕ್ಕೆ ತುಂಬ ಖುಷಿ ಆಗ್ತಾ ಇದೆ ವಿಕ್ಕಿ ಅವರೇ. ಅದ್ಭುತವಾಗಿದೆ, ಬರೀ ಪದಗಳಲ್ಲಿ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರೂ ಕೂಡ ಸಿನಿಮಾ ನೋಡಲೇಬೇಕು ಥಿಯೇಟರ್ಗೆ ಹೋಗಿ. ಆ್ಯಂಡ್ ಎಲ್ಲೋ OTTಲಿ ಬಂದಮೇಲೆ ಸುಮ್ಮನೆ ಎಲ್ಲ ಕಡೆ ಸ್ಟೋರಿ ಹಾಕ್ಕೊಂಡು ಈ ಮೂವಿ ಚೆನ್ನಾಗಿದೆ ಅನ್ನೋದಕ್ಕಿಂತ ದಯವಿಟ್ಟು ಥಿಯೇಟರಲ್ಲಿ ಇದ್ದಾಗಲೇ ಹೋಗಿ ಎಲ್ಲರೂ ನೋಡಿ. ಆ್ಯಂಡ್ ಇಲ್ಲಿರೋರು ಎಲ್ಲರೂ ಕೂಡ ನಿಮ್ಮ ಮನೆಯವ್ರನ್ನ ಕರ್ಕೊಂಡು ಹೋಗಿ ಇನ್ನೊಂದು ಸತಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಫಿಲ್ಮ್ ನೋಡಿದ್ವಿ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಅಫ್ಕೋರ್ಸ್ ವಿಕ್ಕಿ ವರುಣ್ ಅವ್ರ ಬಗ್ಗೆ ನಾನು ಫಸ್ಟ್ ಫಿಲಮ್ ಇಂದನೂ ನೋಡ್ಕೊಂಡು ಬರ್ತಾಯಿದ್ದೀನಿ. ವಿಭಿನ್ನವಾಗಿ ಆ್ಯಕ್ಟ್ ಮಾಡ್ತಾಯಿದ್ದಾರೆ. ಆ್ಯಂಡ್ ಧನ್ಯಾ ರಾಮ್ಕುಮಾರ್ ಅಂತೂ ವೆರಿ ಮೆಚ್ಯೂರ್ಡ್ ಆ್ಯಂಡ್ ಶಿ ಲುಕ್ಸ್ ವೆರಿ ಡಿಲೈಟ್ಫುಲ್ ಇನ್ ಫ್ರಂಟ್ ಆಫ್ ದಿ ಕ್ಯಾಮ್ರಾ. ಆ್ಯಂಡ್ ನನಗೆ ಕ್ಲೈಮ್ಯಾಕ್ಸ್ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಇಟ್ ವಾಸ್ ಲೈಕ್ ಹಾರ್ಟ್ ಟಚಿಂಗ್. ಸೊ ದಿಸ್ ಇಸ್ ಅ ಟ್ರಿಬ್ಯೂಟ್ ಟು ರಾಜ್ಕುಮಾರ್ ಸರ್ ಅಂತಲೇ ಹೇಳ್ಬೋದು. ಇದರಲ್ಲಿ ಇನ್ನೊಂದು ಏನು ಸಂದೇಶ ನಂಗೆ ತುಂಬ ಇಷ್ಟ ಆಯಿತು ಅಂತಂದರೆ, ನಾವು ಮಾಡೋ ಕೆಲಸ ಯಾವತ್ತಿಗೂ ಅಂದರೆ ನಾವು ಸತ್ತಾದ್ಮೇಲೂ ಜ್ಞಾಪಿಸ್ಕೋತಾರೆ. ಸೊ ನಮ್ಮ ಕೆಲಸ ಮಾತಾಡಬೇಕು ಅನ್ನೋದು. ಸೊ ವರ್ಕ್ ಇಸ್ ವರ್ಕ್ಶಿಪ್, ಆ ಒಂದು ಮೋಟಿವ್ನ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಸೊ ಸತ್ಯಪ್ರಕಾಶ್ ಸರ್ಗೆ ಧನ್ಯವಾದಗಳು ಹೇಳ್ತೀನಿ. ಬಿಕಾಸ್ ಈ ಥರ ಒಂದು ಒಳ್ಳೆ ಸ್ಟೋರಿನ ಕೊಟ್ಟಿದ್ದಾರೆ ದಿ ಟೀಮ್ಗೆ. ಸೊ ಆಲ್ ದಿ ವೆರಿ ಬೆಸ್ಟ್ ಟು ದಿ ಹೋಲ್ ಟೀಮ್. ಆ್ಯಂಡ್ ನೀವು ಕೂಡ ಫಿಲ್ಮ್ ಥಿಯೇಟರ್ ಬಂದು ನೋಡಿ. ದ ಹೋಲ್ ಟೀಮ್ ಆ್ಯಂಡ್ ನಿಮ್ಮ ಫಸ್ಟ್ ಡೈರೆಕ್ಷನ್ ತುಂಬ ಚೆನ್ನಾಗಿದೆ. ಆ್ಯಕ್ಟಿಂಗ್ ಆಗಲಿ, ಇವ್ರದ್ದು ಫೈಟ್ ಸೀಕ್ವೆನ್ಸ್ ಆಗಲಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಧನ್ಯಾನ ಈ ಥರ ಒಂದು ಲುಕ್ಕಲ್ಲಿ ನೋಡೋಕ್ಕೆ ಇಟ್ಸ್ ವೆರಿ ಸರ್ಪ್ರೈಸಿಂಗ್. ಶಿ ಲುಕ್ಸ್ ವೆರಿ ಇನ್ನಸೆಂಟ್ ಆ್ಯಂಡ್ ವೆರಿ ಡಿಫ್ರೆಂಟ್ ಇನ್ ದ ಮೂವಿ. ಆ್ಯಂಡ್ ಆಲ್ಸೋ ಸ್ಕ್ರೀನ್ ಪ್ಲೇ ಆ್ಯಂಡ್ ಮ್ಯೂಸಿಕ್ ತುಂಬಾ ಇಷ್ಟ ಆಯಿತು ನನಗೆ. ಮ್ಯೂಸಿಕ್ ಇಸ್ ವೆರಿ ಡಿಫ್ರೆಂಟ್ ಆ್ಯಂಡ್ ಕ್ಲೈಮ್ಯಾಕ್ಸ್ ಅಂತೂ ಸಕ್ಕತ್ತಾಗಿದೆ. ಸೊ ಎಲ್ಲರೂ ಬಂದು ಥಿಯೇಟರ್ಗೆ ಮೊದಲನೇದಾಗಿ ನಾವು ಸ್ಕ್ರೀನಲ್ಲಿ ಅಣ್ಣವ್ರನ್ನ ನೋಡಿದ್ದೀವಿ, ಅದಕ್ಕೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಯಾಕೆಂದರೆ ಅವ್ರು ಆಡೋ ಮಾತುಗಳಿಂದ ಗೊತ್ತಾಗುತ್ತೆ ನಮಗೆ ಏನೋ ಒಂದು ಅವರು ಭರವಸೆ ಕೊಡ್ತಾ ಇದ್ದಾರೆ ಸಿನಿಮಾದಲ್ಲಿ. ಏಕೆಂದರೆ ನಾವೆಲ್ಲ ನಟರುಗಳು, ಆರ್ಟಿಸ್ಟ್ಗಳು ಏನೋ ಅಹಂ ಅನ್ನೋದನ್ನ ತಲೆ ಮೇಲೆ ಹೊತ್ಕೊಂಡು ತಿರುಗಾಡ್ತಿರ್ತೀವಿ. ಸೊ ಆ ಒಂದು ಇದನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಸೊ ಮೇಯ್ನ್ಲಿ ವಿಕ್ಕಿಗೆ ಇದು 3ನೇ ಸಿನಿಮಾ, ಬ್ಯಾಕ್ ಟು ಬ್ಯಾಕ್ ಹಿಟ್ಟು. ಸೊ ಇದರಲ್ಲಿ ಡೈರೆಕ್ಷನ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಧನ್ಯ ಅವರು ಅಷ್ಟೇ ಏನು ಅವ್ರು ಕೊಟ್ಟಿದ್ದಾರೆ ಅದನ್ನು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ನಮಗೆ ತುಂಬ ಖುಷಿ ಆಯಿತು. ಪ್ರೊಡ್ಯೂಸರ್ ಸರ್ ಅಷ್ಟೇ ಕೈ ತುಂಬ ಹಣ ಹಾಕಿದ್ದಾರೆ. ಸೊ ಅದು ಗೊತ್ತಾಗ್ತಿದೆ ಎಷ್ಟು ರಿಚ್ ಆಗಿ ಕಾಣಿಸ್ತಾ ಇದೆ ಸ್ಕ್ರೀನಲ್ಲಿ ಅಂತ ಹೇಳಿ. ಸೊ ಎಲ್ರಿಗೂ ನನ್ನ ಕಡೆಯಿಂದ ಒಳ್ಳೆಯದಾಗಲಿ. ಆಲ್ ದ ವೆರಿ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ಕಾಲಪತ್ರ ತುಂಬ ಡಿಫ್ರೆಂಟ್ ಆಗಿರೋಂಥ ಒಂದು ಕಾನ್ಸೆಪ್ಟ್, ವೆರಿ ಇಂಟ್ರೆಸ್ಟಿಂಗ್ ಅಂತಲೇ ಹೇಳ್ಬೋದು. ಆ್ಯಂಡ್ ಡೈರೆಕ್ಷನ್ ಮಾಡಿ ಆ್ಯಕ್ಟಿಂಗ್ ಮಾಡೋದು ಅಷ್ಟು ಈಸಿ ಅಲ್ಲ. ವಿಕ್ಕಿ ಹ್ಯಾಸ್ ಡನ್ ಇಟ್ಸ್ ಫ್ಯಾಂಟಾಸ್ಟಿಕ್ ಜಾಬ್. ಫಸ್ಟ್ ಸಿನಿಮಾಯಿಂದಲೂ ನೋಡ್ಕೊಂಡು ಬರ್ತಾ ಇದ್ದೀವಿ. ಆ್ಯಂಡ್ ಡಿಫ್ರೆಂಟ್ ಆದ ಒಂದು ಕಾನ್ಸೆಪ್ಟನ್ನ ಚೂಸ್ ಮಾಡಿ ಜನಕ್ಕೆ ಎಂಟರ್ಟೈನ್ಮೆಂಟ್ನ ಕೊಡ್ತಾ ಇದ್ದಾರೆ. ಸೊ ಇದು 3rd ಸಿನಿಮಾ, ತುಂಬ ಅದ್ಭುತವಾಗಿ ಡೈರೆಕ್ಟ್ ಮಾಡಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಧನ್ಯಾ ಅವರು ಕೂಡ ಗಂಗಾ ಅನ್ನೋ ಪಾತ್ರ, ವಿಲೇಜ್ ಬ್ಯಾಕ್ ಡ್ರಾಪ್, ಅವ್ರು ರಿಯಲ್ ಆಗಿರೋದಕ್ಕೂ ಆ ಒಂದು ಪಾತ್ರದಲ್ಲಿ ನೋಡೋದಕ್ಕೂ ವೆರಿ ಡಿಫ್ರೆಂಟ್ ಆಗಿ ಆ್ಯಂಡ್ ತುಂಬ ನ್ಯಾಚುರಲ್ ಆಗಿ ಅವ್ರು ಆ್ಯಕ್ಟ್ ಮಾಡಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್ ಆ್ಯಂಡ್ ಪ್ರೊಡ್ಯೂಸರ್ಸ್ ತುಂಬ ಸ್ಪೋರ್ಟಿವ್ ಆಗಿ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಸೊ ಇನ್ನೂ ಹೆಚ್ಚು ಸಿನಿಮಾಗಳು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬರಲಿ ಅಂತ ಈ ಮೂಲಕ ಕೇಳ್ಕೊತೀನಿ. ಸೊ ಒಟ್ಟಾರೆ ಇನ್ನೊಂದು ಡೈಲಾಗ್ ಹೇಳಬೇಕು ಏನು ಅಂತಂದರೆ, ರಾಜ್ಕುಮಾರ್ ಸರ್ ಅವರು ಈ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸಲ್ಲಿ ಬರೋದು ತುಂಬ ಅದ್ಭುತವಾಗಿದೆ. ಅದು ಒಂದು ಡೈಲಾಗ್ ಹೇಳ್ತಾರೆ, ಪ್ರಶಂಸೆ ಸಿಗೋದು ನಮಗಲ್ಲ, ನಾವು ಮಾಡೋ ಕೆಲಸಕ್ಕೆ, ಕಾಯಕವೇ ಕೈಲಾಸ ಅಂತ ಹೇಳೋದು. ಸೊ ದಟ್ ಈಸ್ ವೆರಿ ಬ್ಯೂಟಿಫುಲಿ ಬಂದಿದೆ ಆ ಡೈಲಾಗು. ಐ ಆಮ್ ವೆರಿ ಹ್ಯಾಪಿ ಫಾರ್ ದ ಎಂಟೈರ್ ಟೀಮ್. ಆಲ್ ದಿ ವೆರಿ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ಕಾಲಪತ್ತರ್ ಹೆಸರಲ್ಲೇ ಒಂದು ವಿಭಿನ್ನತೆ ಇದೆ. ಐ ಥಿಂಕ್ ನಾನು ಯಾವತ್ತೂ ಅಣ್ಣವ್ರನ್ನ ನಿಜವಾಗ್ಲೂ ಥಿಯೇಟರಲ್ಲಿ ನೋಡಿಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ದಟ್ ಟ್ರೀಟ್ ಫಾರ್ ಅಸ್. ಆ್ಯಂಡ್ ಕತೆ ಅಂತ ಬಂದಾಗ ತುಂಬ ವಿಭಿನ್ನವಾದ ಕತೆ. ನಿಜ ಹೇಳಬೇಕು ಅಂದರೆ ನಾನು 2ನೇ ಸತಿ ಸಿನಿಮಾ ನೋಡ್ತಾ ಇರೋದು. ನಾನು ಮೊದಲನೇ ಸತಿ ನೋಡಿದ್ದೆ, ಬಟ್ ಐ ಡಿಂಟ್ ಹ್ಯಾವ್ ದ ಕಾಂಟ್ಯಾಕ್ಟ್, ಸೊ ಐ ಕುಡಂಟ್ ರೀಚ್ ಔಟ್. ನಾನು 2ನೇ ಸತಿ ಸಿನಿಮಾ ನೋಡಿದ್ದಿವತ್ತು. ಅಂದರೆ ಒಂದೊಂದು ಸತಿನೂ ವಿಭಿನ್ನವಾಗಿದೆ. ಅಂದರೆ ಒಂದು ಸ್ವಲ್ಪ ಯೂನಿವರ್ಸಲ್ ಟಚ್ ಕೊಟ್ಟಿದ್ದೀರಾ. ಅಂದರೆ ಹೆಂಗಿದು ಟರ್ನ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ. ಆ ಒಂದು ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡಿರುವಂಥ ರೀತಿ ನಂಗೆ ಭಾಳ ಇಷ್ಟ ಆಯಿತು. ಆ್ಯಂಡ್ ಧನ್ಯಾ ಅವರೇ ವೆರಿ ವೆಲ್ ಡನ್ ಜಾಬ್, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆ್ಯಂಡ್ ನಿಮ್ಮ ಡಿರೆಕ್ಷನ್ ಐ ಡೋಂಟ್ ಥಿಂಕ್
ಫಸ್ಟ್ ಡಿರೆಕ್ಷನ್ ಅಂತ ಹೇಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ವೆರಿ ಎಕ್ಸ್ಪೀರಿಯನ್ಸ್ಡ್ ಅಂತ ಅನ್ನಿಸ್ತಾರೆ. ಪ್ರತಿಯೊಂದು ಕಾಸ್ಟಿಂಗ್ ಕೂಡ ವೆರಿ ಅಮೇಝಿಂಗ್, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆ್ಯಂಡ್ ಪ್ರೊಡ್ಯೂಸರ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್, ಇಷ್ಟು ಒಳ್ಳೆ ಚಿತ್ರನ ನಿರ್ಮಾಣ ಮಾಡಿರೋದಕ್ಕೆ. ಆ್ಯಂಡ್ ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು ಅಂತ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ನಿರ್ಮಾಣ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಷ್ಟು ಒಳ್ಳೆ ಚಿತ್ರನ ನಮಗೆ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಐ ರಿಯಲಿ ಹ್ಯಾವ್ ಟು ಟಾಕ್ ಅಬೌಟ್ ಸಿನಿಮಾಟೋಗ್ರಫಿ. ನಮ್ಮ ಇದು ಸಿನಿಮಾಟೋಗ್ರಫಿ ಮಾಡಿರೋರು ಸಂದೀಪ್ ಅವರು. ಐ ಥಿಂಕ್ ದ ಸ್ಟಿಲ್ಸ್, ಒಂದೊಂದು ಸ್ಟಿಲ್ಸ್ ಕೂಡ ತುಂಬ ಅಮೇಝಿಂಗ್ ಆಗಿದೆ. ತುಂಬ ಅಂದರೆ ತುಂಬ ಏನನ್ನೋದು ಒಂದು ಟ್ರೀಟ್ ಕೊಡುತ್ತೆ ಸಿನಿಮಾಗೆ ಅದು. ಸೊ ವೆರಿ ಹ್ಯಾಪಿ, ತುಂಬ ಖುಷಿ ಆಯಿತು ನನಗೆ ಸಿನಿಮಾ ನೋಡಿ. ಕಂಗ್ರ್ಯಾಚುಲೇಷನ್ಸ್ ಟು ದಿ ಎಂಟೈರ್ ಟೀಮ್ ಅಂತ ಹೇಳ್ಬೋದು. ಆ್ಯಂಡ್ ಎಲ್ಲರೂ ದಯವಿಟ್ಟು ಸಿನಿಮಾ ಥಿಯೇಟರಿಗೆ ಬಂದು ಫ್ಯಾಮಿಲಿ ಜೊತೆ ಕೂತು ನೋಡುವಂತಹ ಸಿನಿಮಾ ಇದು. ದಯವಿಟ್ಟು ಸಿನಿಮಾ ಥಿಯೇಟರ್ಗೆ ಬಂದು ಕಾಲಾಪತ್ರ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ನೋಡಿದ್ವಿ ಈ ಸಿನಿಮಾದಲ್ಲಿ ವಿಕ್ಕಿ ಅವರು ಹೀರೋ ಆಗಿ ಎಷ್ಟು ಇಷ್ಟ ಆದರೂ ಅದಕ್ಕಿಂತ ಒಂದು ಕೈ ಜಾಸ್ತಿ ಡೈರೆಕ್ಟರ್ ಆಗಿ ತುಂಬ ಇಷ್ಟ ಆದರು. ಮೊದಲನೇ ಸಿನಿಮಾ ನಿರ್ದೇಶನ ಮಾಡುವಾಗ ಅವರು ಕೈಗೆತ್ತಿಕೊಂಡಂಥ ಒಂದು ಕಥಾವಸ್ತುವೆ ಬಹಳ ವಿಶಿಷ್ಟವಾಗಿದೆ. ಬಹಳ ಧೈರ್ಯ ಬೇಕು, ಬಹಳ ಗಟ್ಟಿ ಕಾಳಾಗಿರಬೇಕು. ಆ ಥರದ ವಿಷಯವನ್ನು ಚೂಸ್ ಮಾಡ್ಕೋಬೇಕಾದ್ರೆ ಆ ಧೈರ್ಯವನ್ನು ವಿಕ್ಕಿ ಅವರು ತೋರಿಸಿದ್ದಾರೆ. ನನಗೆ ಮುಖ್ಯವಾಗಿ ಅನಿಸಿದ್ದು ಇದು ಪ್ರತಿಮೆಯ ಮೇಲಿರುವ ಸಿನಿಮಾ ಅನ್ನೋಕ್ಕಿಂತ ನಮ್ಮ ಆತ್ಮಸಾಕ್ಷಿಯನ್ನೇ ಕಥೆಯಾಗಿ ಇಟ್ಕೊಂಡು ಮಾಡಿರುವಂಥ ಸಿನಿಮಾ. ನಾವೆಲ್ಲರೂ ಒಂದು ಅಹಮ್ಮಲ್ಲಿ, ಭ್ರಮೆಯಲ್ಲಿ ನಮ್ಮ ಪ್ರಾಬ್ಲಮ್ಗಳನ್ನ ಕೆಲವು ಸಾರಿ ಹೆಚ್ಚಿನ ಸಮಯದಲ್ಲಿ ನಮ್ಮ ಪ್ರಾಬ್ಲಮ್ಗಳು ಅಷ್ಟು ದೊಡ್ಡದಾಗಿರಲ್ಲ, ಬಟ್ ನಮ್ಮ ತಲೆಯಲ್ಲಿ ಅದು ತುಂಬ ದೊಡ್ಡದಾಗಿರುತ್ತೆ. ವಾಸ್ತವದಲ್ಲಿ ದೊಡ್ಡದಾಗಿರಲ್ಲ ಆ್ಯಕ್ಚುಲಿ. ಆ ಥರದ ಒಂದು ನಮ್ಮ ತೊಳಲಾಟಗಳನ್ನು, ನಮ್ಮೊಳಗಿನ ಸಂಘರ್ಷಗಳನ್ನ ಭಾಳ ಅದ್ಭುತವಾಗಿ ತೋರಿಸಿದ್ದಾರೆ. ಪ್ರತಿಮೆ ಇಲ್ಲಿ ಪ್ರತಿಮೆ ಅಷ್ಟೇ. ಪ್ರತಿಮೆ ಅಂದರೆ ಅದೊಂದು ರೂಪಕ, ಅದು ನಾವೇ ಮತ್ತು ನಮ್ಮ ಆತ್ಮಸಾಕ್ಷಿ, ನಮ್ಮ ಮನಸ್ಸಾಕ್ಷಿ ಅದನ್ನಿಟ್ಕೊಂಡು ಬಹಳ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ. ಎಲ್ಲದಕ್ಕಿಂತ ತುಂಬ ಖುಷಿಯಾಗಿದ್ದು ಕನ್ನಡ ನಾಡಿನ ಸಾಕ್ಷಿ ಪ್ರಜ್ಞೆ ಅಂತಿರುವ ರಾಜ್ಕುಮಾರ್ ಅವ್ರನ್ನ ಹೇಗೆ ಬಳಸ್ಕೊಂಡಿದ್ದಾರೆ. ಕೊನೆಯಲ್ಲಿ ಸಂದೇಶ ಯಾರ ಬಾಯಿಂದ ಬಂದರೆ, ಯಾರು ಹೇಳಿದ್ರೆ ಅದಕ್ಕೆ ಹೆಚ್ಚು ತೂಕ ಅನ್ನೋದು ತುಂಬ ಮುಖ್ಯವಾಗುತ್ತೆ. ಆ ಥರ ಬದುಕಿರೋರು ಹೇಳಬೇಕು. ಗಾಂಧೀಜಿಯವ್ರು ಹೇಳ್ದಂಗೆ ನನ್ನ ಜೀವನವೇ ನನ್ನ ಸಂದೇಶ ಅಂದಂಗೆ ಅಣ್ಣವರು ಕೂಡ ಹಾಗೆ ಬದುಕಿದ್ರು. ಅವ್ರ ಬಾಯಲ್ಲಿ ಕೊಟ್ಟಿರೋ ಸಂದೇಶ ಅದ್ಭುತವಾಗಿದ್ದು ಎಲ್ಲ ಕನ್ನಡಿಗರ ಮನಸ್ಸನ್ನು ಮುಟ್ಟುತ್ತೆ. ಎಲ್ಲ ಕನ್ನಡ ಸಿನಿ ಪ್ರೇಮಿಗಳು ಒಳ್ಳೆ ಸಿನಿಮಾ, ಕಂಟೆಂಟ್ ಸಿನಿಮಾ ಬರಬೇಕನ್ನೋರು, ಅಥವಾ ಮಲಯಾಳಂ ಸಿನಿಮಾ ನೋಡಿ ಹೊಗಳೋರು, ಅಥವಾ ಇನ್ಯಾವುದೋ ಭಾಷೆ ಸಿನಿಮಾ ನೋಡಿ ಹೊಗಳೋರು ದಯವಿಟ್ಟು ಥಿಯೇಟ್ರಲ್ಲಿ ಬಂದು, ಬ್ರಾಕೆಟಲ್ಲಿ ಹೇಳ್ತಾ ಇದ್ದೀನಿ, ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ. OTT ತನಕ ಕಾಯ್ಬಿಡಿ. ತುಂಬ ಅದ್ಭುತವಾದ, ತುಂಬ ವಿಚಾರವನ್ನು ಪ್ರಚೋದಿಸುವಂಥ ಸಿನಿಮಾ. ದಯವಿಟ್ಟು ಈ ಸಿನಿಮಾನ ಗೆಲ್ಲಿಸಿ. ವರುಣ್ ಅವರಿಗೆ ಮತ್ತೆ ಡೈರೆಕ್ಟರ್ ಆಗಿ, ಹೀರೋ ಆಗಿ ಇನ್ನೂ ದೊಡ್ಡ ಜರ್ನಿ ಇರಲಿ ಅಂತ ಅನಿಸ್ತೀನಿ. ಜೊತೆಗೆ ಹೀರೋಯಿನ್ ಧನ್ಯಾ ರಾಮ್ಕುಮಾರ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಒಳ್ಳೆಯ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀರಾ ಸರ್. ಒಳ್ಳೆಯದಾಗಲಿ. ನಿಮ್ಮಿಂದ ಈ ಥರ ಒಳ್ಳೆ ಸಿನಿಮಾಗಳು ಮತ್ತು ಬರಲಿ ಸರ್. ಎಲ್ರಿಗೂ ನಮಸ್ತೆ. ನಮ್ಮೂರಿನವ್ರೆ, ಕಾಡಿನವ್ರು ನಾವು, ಚಾಮರಾಜನಗರ. ಖುಷಿಯಾಗುತ್ತೆ. ಇನ್ನೊಂದು ಸ್ಟೆಪ್ಪು ಡೈರೆಕ್ಟ್ರು ಕ್ಯಾಪ್ ಧರಿಸಿರೋದು. ಆಮೇಲೆ ನಿರ್ಮಾಪಕರು ನಿಜವಾಗ್ಲೂ ಒಂದು ಆ ಧೈರ್ಯ ಮಾಡಿರೋದು ಇವರ ಕತೆಗೆ. ಯಾಕಂದರೆ ಒಂದು ಹೊಸತನ. ಎಲ್ಲರೂ ಹೇಳ್ತಾರೆ ಕಂಟೆಂಟ್ ಇರೋ ಸಿನಿಮಾ ಬರಬೇಕು ಅಂತ, ಬಟ್ ಕಂಟೆಂಟ್ ಇರೋ ಸಿನಿಮಾ ಬಂದಿದೆ. ಇದು ಒಂಥರ ಯೂನಿಕಾಗೇ ಇದೆ. ಜನನೂ ಅಷ್ಟೇ, ಕೆಲವರು ಕಾಯ್ತಾರೆ ಚಾನಲಲ್ಲಿ ನೋಡೋಣ ಅಥವಾ OTTಲಿ ಅಂತ. ಕನ್ನಡ ಸಿನಿಮಾಗಳು ಸ್ವಲ್ಪ OTTಲಿ ಬರೋದು ಕಡಿಮೆನೇ, ಟು ಬಿ ಫ್ರ್ಯಾಂಕಾಗಿ ಹೇಳಬೇಕು ಅಂದರೆ. ಅಲ್ಲಿವರೆಗೂ ಕಾಯಕ್ಕೆ ಹೋಗ್ಬೇಡಿ, ಥಿಯೇಟ್ರಿಗೆ ಬಂದು ಇಂಥ ಸಿನಿಮಾಗಳನ್ನ ನೋಡಿದ್ರೆ ನಿಜವಾಗ್ಲೂ ಉತ್ತಮ. ಒಂದು ಪ್ರಮೋಷನ್ ಕೂಡ ಸಿಕ್ಕಿದೆ ನಮ್ಮ ವಿಕ್ಕಿ ಬ್ರೋಗೆ. ಬರೀ ಕ್ರಿಕೆಟ್ ಒಂದೇ ಅಲ್ಲ, ಜೊತೆಗಾಡಿದ್ದು ಈಗ ಸಿನಿಮಾನೂ ಕೂಡ ಅದರಲ್ಲೂ ಕೂಡ ಮುಂದುವರೆದಿದ್ದಾರೆ. ಒಳ್ಳೆಯದಾಗಲಿ, ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಸರ್. ಆಲ್ ದಿ ಬೆಸ್ಟ್ ಸರ್. ಸೌಹೃದಯ ಜನತೆಗೆ ವಿಕ್ಕಿ ನಮ್ಮ ಕಾಡೋರು ಅನ್ನೋದೊಂದು ಹೆಮ್ಮೆ ನನಗೆ. ಯಾಕೆಂದರೆ ಆ ಸಿನಿಮಾದಲ್ಲಿ ಬಳಸಿರೋ ಭಾಷೆ ಎಷ್ಟು ಚೆನ್ನಾಗಿದೆ. ಕೃತಕವಲ್ಲದ ಹಳ್ಳಿ ಭಾಷೆ. ಇಬ್ಬರು ಎಲ್ಲ ಕಲಾವಿದರು ಹಾಗೆ ಮಾತಾಡೋದಕ್ಕೆ ನಿರ್ದೇಶಕರ ಕಾರಣ. ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ದೈತ್ಯ ಪ್ರತಿಭೆ ಅಂದರೆ ನಿಜಕ್ಕೂ ನಂಬೋಕ್ಕಾಗ್ತಿಲ್ಲ ಸರ್. ಎಂಥ ಪ್ರತಿಮಾ ರೂಪ ತಗೊಂಬಂದಿದ್ದೀರ. ಭ್ರಮೆ ವಿಭ್ರಮೆಗಳ ನಡುವೆ ನಡೆಯುವಂಥ ಕತೆ ಸುಲಭ ಇಲ್ಲ ಅದನ್ನು ಪ್ರೆಸೆಂಟೇಷನ್ ಮಾಡೋದು. ನಾವು ಇಷ್ಟು ದಿನ ಇದ್ದರೂ ನಮ್ಗೆ ಇನ್ನೂ ಒಂದು ಶಾರ್ಟನ್ನು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಭಾಳ ಚೆನ್ನಾಗಿ ಮಾಡಿದ್ದೀರಿ ಸರ್. ನಿಮ್ಮ ಬಗ್ಗೆ ನಮ್ಮ ಆರ್ಟಿಸ್ಟ್ಗಳು ಪಕ್ಕದಲ್ಲಿ ಕೂತ್ಕೊಂಡು ಹೇಳ್ತಿದ್ರು. ಅವನು ಅಷ್ಟು ಚೆನ್ನಾಗಿ ನಡ್ಸ್ಕೊಂಡ್ರಂತೆ ಆರ್ಟಿಸ್ಟು ಟೆಕ್ನಿಷಿಯನ್. ಅವ್ರ ಮನೆಗೆ ಪೇಮೆಂಟ್ ತಲುಪಿದ್ರಂತೆ, ಅಷ್ಟು ಚೆನ್ನಾಗಿ ಊಟ ಹಾಕಿ ನೋಡಿಕೊಂಡ್ರು ಅಂತ. ಆಮೇಲೆ ಯಾಕೆ ಇದನ್ನೆಲ್ಲ ಹೇಳ್ತಿದ್ರೆ ಅಂದರೆ ಎಲ್ಲರೂ ಸಿನಿಮಾ ಬಗ್ಗೆ ಹೊಗಳ್ತಿದ್ರೆ ಎಲ್ಲ ಆಗ್ತಿದೆ. ಇಂಥದ್ದೊಂದು ಕೃತಿ ಇಲ್ಲಿ ಬಂದಿದೆ. ನಾವು ಬಂದು ಥಿಯೇಟ್ರಲ್ಲಿ ನೋಡದೆ ಹೋದರೆ ಇದು ನಾವು ಮಾಡ್ಕೊಳ್ಳೋ ಮೋಸ ಅಂತ ಅನ್ಕೋತೀನಿ. ದಯಮಾಡಿ ಕನ್ನಡಿಗರೇ, ದಯವಿಟ್ಟು ಥಿಯೇಟ್ರಿಗೆ ಬನ್ನಿ. ಇಂಥ ಒಂದು ಅದ್ಭುತವಾದ ಸಿನಿಮಾ ನೋಡಿ. ಇಂಥ ಒಂದು ಅದ್ಭುತವಾದ ಪ್ರತಿಭೆನ ಬೆಳೆಯೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ. ನಿಮ್ಮೆಲ್ಲರ ಪಾದಾರವಿಂದಗಳಿಗೆ ಶರಣು. ದಯಮಾಡಿ ಬನ್ನಿ. ಎಲ್ರಿಗೂ ನಮಸ್ಕಾರ. ಒಬ್ಬ ಕಥೆಗಾರ ಒಂದು ಕಲ್ಲಿಟ್ಕೊಂಡೇ ಕತೆ ಹೇಳ್ಬೋದು, ಒಬ್ಬ ನಿರ್ದೇಶಕ ಒಂದು ಕಲ್ಲಿಟ್ಕೊಂಡೇ ಸಿನಿಮಾ ಮಾಡ್ಬೋದು ಅಂತ ತೋರಿಸಿದ್ದಾರೆ. ಫಸ್ಟ್ ಒಂದು ಕಂಪ್ಲೇಂಟ್ ಬರ್ತಿತ್ತು ಕನ್ನಡದಲ್ಲಿ ಕಂಟೆಂಟ್ಗಳು ಕಮ್ಮಿ ಅಂತ. ಈಗ ಬರೀ ಕಂಟೆಂಟ್ ಇರೋ ಸಿನಿಮಾಗಳೇ ಬರ್ತಾ ಇದ್ದಾವೆ, ಬಟ್ ಜನ ಸಪೋರ್ಟ್ ಮಾಡ್ತಿಲ್ಲ ಅಂತ ಹೇಳೋದು. ಅಂದರೆ ತುಂಬ ಎಫರ್ಟ್ ಹಾಕಿ ಮಾಡಿದ್ದಾರೆ. ಒಂದೊಂದು
ಸ್ವಲ್ಪ ಶಾರ್ಟ್ಸ್ಗೂ ಹಿಮಾಲಯ ಹೋಗಿ ಬಂದಿದ್ದಾರೆ, ರಾಜಸ್ಥಾನ ಹೋಗಿ ಬಂದಿದ್ದಾರೆ. ಅಂದರೆ ಪ್ರತಿಯೊಂದು ಅವ್ರು ಏನು ಹೇಳಬೇಕು ವಿಷಯನ ಅದನ್ನು ಜನರಿಗೆ ಮುಟ್ಟಿಸ್ಬೇಕು ಅಂತ ತುಂಬ ಎಫರ್ಟ್ ಹಾಕಿ ಮಾಡಿದ್ದಾರೆ. ಆಮೇಲೆ ಯೂಶ್ವಲಿ ನಾವು ಹೇಳ್ತೀವಿ ಅವನಿಗೆ ತಲೆಬರ ಆಗಿದೆ ಅಂತ. ಸೊ ಅದನ್ನು ಜನರಿಗೆ ಮನ ಮುಟ್ಟೋ ಥರ ಪ್ರತಿಯೊಂದು ಸೂಕ್ಷ್ಮ ನಿವೇದನೆಯೂ ತುಂಬ ಚೆನ್ನಾಗಿ ತೋರಿಸಿದ್ದಾನೆ ವಿಕ್ಕಿ. ಪ್ರತಿಯೊಂದು ಆ ಊರಿನ ಅಟ್ಮಾಸ್ಫಿಯರ್ ಇರ್ಬೋದು, ಅದರದ್ದು ಪ್ರಾಬ್ಲಮ್ಸ್ ಇರ್ಬೋದು, ಪ್ರತಿಯೊಂದು ತುಂಬ ಚೆನ್ನಾಗಿ ಮನ ಮುಟ್ಟಕ್ಕೆ ಹೇಳಿದ್ದಾರೆ. ಸ್ಕೂಲ್ ಟೀಚರ್ ಪಾತ್ರದಲ್ಲಿ ಹೀರೋಯಿನ್ನು, ಪ್ರತಿಯೊಬ್ಬರು ಪಾತ್ರನೂ ಮತ್ತು ತುಂಬ ಚೆನ್ನಾಗಿ ತೆಗೆಸಿದ್ದಾರೆ. ಎವ್ರಿ ವಿಷಯ ತುಂಬ ಚೆನ್ನಾಗಿ ಟಚ್ ಆಗಿದೆ. ಮತ್ತು ಏನು ಹೇಳ್ತಾ ನಿರ್ದೇಶಕ ಅದು ತುಂಬ ಚೆನ್ನಾಗಿ ಆಡಿಯನ್ಸ್ಗೆ ಅರ್ಥ ಆಗುತ್ತೆ. ಸೊ ಈ ರೀತಿ ಸಿನಿಮಾಗಳನ್ನ ಸಪೋರ್ಟ್ ಮಾಡಬೇಕು. ಈ ರೀತಿ ಕಂಟೆಂಟ್ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿರೋಂಥ ಸುರೇಶ್ ಅಣ್ಣಗೂ ರಾಜಣ್ಣಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೀವೇನು ಇದನ್ನೇ ನಾಳೆ OTT ನೋಡಿ ಇದ್ರ ಬಗ್ಗೆನೇ ಒಂದು ಪುಟ ಬರೀತೀರ ನನಗೆ ಗೊತ್ತು. ಬಟ್ ಥಿಯೇಟ್ರಿಗೆ ಬಂದು ನೋಡಿದ್ರೆ ಪ್ರೊಡ್ಯೂಸರ್ ಇನ್ನೊಂದಷ್ಟು ಈ ರೀತಿ ಕಂಟೆಂಟ್ ಇರೋ ಮೂವೀಸ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ತುಂಬ ಒಳ್ಳೆ ಚೆನ್ನಾಗಿ ನಿರ್ದೇಶನ ಮಾಡಿ ನಟನೆ ಮಾಡಿ. ಎಲ್ಲರಿಗೂ ನಮಸ್ಕಾರ. ಈ ಥರದೊಂದು ಕಥೆನ ಆಲೋಚನೆ ಮಾಡೋದೇ ಒಂದು ವಿಶೇಷ. ಆ ವಿಶೇಷನ ತುಂಬ ಅದ್ಭುತವಾಗಿ ಸ್ಕ್ರೀನಲ್ಲಿ ತರೋಕ್ಕೆ ಡೈರೆಕ್ಟ್ರಾಗಿ ಮೊದಲನೇ ಬಾರಿಗೆ ತುಂಬ ಖುಷಿ ಕೊಡುತ್ತೆ. ಯಾಕೆಂದರೆ ಆ ಖುಷಿ ಎದ್ದು ಕಾಣೋಕ್ಕೆ ಮತ್ತು ಸಿನಿಮಾ ಗೆಲ್ಲಕ್ಕೆ ಅದ್ರ ಹಿಂದೆ ಪ್ರೊಡ್ಯೂಸರ್ಸ್ ಕೂಡ ಅಷ್ಟೇ ಎಫರ್ಟ್ ಇದೆ ಅಂತ ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಪ್ರತಿಯೊಬ್ಬ ಕಲಾವಿದರು ಕೂಡ ಕಲಾವಿದರಾಗಿ ಈಗ ವಿಕ್ಕಿ ಸರು, ಧನ್ಯ ಮೇಡಮು, ಇಡೀ ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಈ ಥರದ್ದೊಂದು ಕಥೆನ ಕಲ್ಪನೆ ಎಷ್ಟು ಚೆನ್ನಾಗಿ ಮಾಡ್ತೀವಿ ಅದನ್ನು ಸ್ಕ್ರೀನಲ್ಲಿ ತರೋದು ಅಷ್ಟು ಈಸಿ ಅಲ್ಲ. ಅದಕ್ಕೆ ಡೈರೆಕ್ಟರ್ ಆಗಿರ್ಬೋದು, ಕಲಾವಿದರಾಗಿರ್ಬೋದು, ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು ಅದ್ಭುತವಾಗಿ ಕೆಲಸ ಮಾಡಿದ್ರೆ ಹಂಗೆ ಎದ್ದು ಕಾಣುತ್ತೆ. ಅದ್ರ ಜೊತೆಗೆ ಕೊನೆಯಲ್ಲಿ ರಾಜ್ಕುಮಾರ್ ಸರ್ ಬಂದು ಒಂದು ಸಂದೇಶ ಹೇಳ್ತಾರೆ. ಅದಂತೂ ಅಲ್ಟಿಮೇಟ್. ಅದು ಭಾಳ ಅಂದರೆ ಥ್ರಿಲ್ ಆಗಿಬಿಡ್ತು. ಖಂಡಿತವಾಗ್ಲೂ ಒಂದು ಒಳ್ಳೆ ಸಿನಿಮಾನ ಥಿಯೇಟ್ರಲ್ಲೇ ಬಂದು ನೋಡಿ, ಒಳ್ಳೆ ಫೀಲ್ ಕೊಡುತ್ತೆ. ಮಿಸ್ ಮಾಡ್ದಂಗೆ ಕನ್ನಡ ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಕಾಲಪತ್ರ ಸಿನಿಮಾನ ಕರ್ನಾಟಕದ ಜನತೆ ಹತ್ರದಲ್ಲಿ ಥಿಯೇಟ್ರಲ್ಲಿ ಆದಷ್ಟು ಬೇಗ ನೋಡಿ. ತುಂಬ ಒಂದು ಯುನಿಕ್ ಸಬ್ಜೆಕ್ಟು. ಸ್ಟೋರಿ ಲೈನ್ ಇರ್ಬೋದು, ಕ್ಯಾಮ್ರಾ ವರ್ಕ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಎಡಿಟಿಂಗ್ ಇರ್ಬೋದು, ಕಂಪ್ಲೀಟ್ ಟೆಕ್ನಿಕಲಿ ಎಲ್ಲ ತುಂಬ ಚೆನ್ನಾಗಿದೆ. ತುಂಬ ಅದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ ವಿಕ್ಕಿ ವರ್ಣ ಅವರು. ಒಳ್ಳೆಯದಾಗಲಿ ಸರ್, ಪೂರ್ತಿ ತಂಡಕ್ಕೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಇವತ್ತು ಕಾಲಪತ್ರ ಸಿನಿಮಾ ನೋಡ್ಕೊಂಡು ಬಂದ್ವಿ. ತುಂಬ ಖುಷಿ ಆಯಿತು. ತುಂಬ ಒಳ್ಳೆ ಸಿನಿಮಾ. ಅಣ್ಣನ ಫಸ್ಟ್ ಡೈರೆಕ್ಷನ್ ಬೇರೆ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆಮೇಲೆ ಹೀರೋಯಿನ್ ಮೇಡಮ್ ಅವರ ಕಾಂಬಿನೇಷನ್ಸ್ ಆಗಿರ್ಬೋದು, ಇದು ಪ್ರೊಡ್ಯೂಸ್ ಮಾಡಿರೋಂಥ ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿ ಬಂದಿದೆ ಇಡೀ ಸಿನಿಮಾ. ಸೊ ಇಡೀ ಸಿನಿಮಾ ನೋಡಿದಾಗ ತುಂಬ ಎಲ್ಲರಿಗೂ ಕನೆಕ್ಟ್ ಆಗೋವಂಥ ಒಂದು ಸಿನಿಮಾ. ಒಂದು ಒಳ್ಳೆ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಅಂತಲೇ ಹೇಳ್ಬೋದು. ಕ್ಲೈಮ್ಯಾಕ್ಸ್ ಅಂತೂ ತುಂಬ ಚೆನ್ನಾಗಿದೆ. ಎಲ್ಲರೂ ದಯವಿಟ್ಟು ತಪ್ಪದೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ತುಂಬ ಖುಷಿ ಆಗುತ್ತೆ. ಅಂದರೆ ನಿರ್ಮಾಪಕರು ಈ ಥರ ಒಂದು ಕಥೆನ ಸಿನಿಮಾ ಮಾಡೋಕ್ಕೆ ಒಪ್ಕೊಂಡಿದ್ದೇ ಒಂದು ದೊಡ್ಡ ವಿಷಯ. ನಾನು ವಿಕ್ಕಿ ಕೇಳ್ತಾಯಿದ್ದೆ ಈ ಥರ ಕಥೆ ಎಲ್ಲ ಮಾಡ್ತಾರೆ ಯಾರಾದರೂ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ಕಥೆ ನಂದೇ ಇರ್ಬೋದು, ಆದರೆ ಶ್ರಮ ಮತ್ತು ಸಹಕಾರ ಇವೆರಡೂ ತುಂಬ ದೊಡ್ಡದು ಈ ಸಿನಿಮಾಕ್ಕೆ. ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇರೋದು ಕೂಡ ಈ ಸಿನಿಮಾ ಬಗ್ಗೆ ಜಾಸ್ತಿ ಜನಕ್ಕೆ ಗೊತ್ತಾಗಲಿ, ಜಾಸ್ತಿ ಜನ ಥಿಯೇಟರ್ಗೆ ಬಂದು ಸಿನಿಮಾ ನೋಡಲಿ ಅಂತ. ಒಳ್ಳೆ ಸಿನಿಮಾ. ತುಂಬ ಜನ ಹೇಳ್ದಂಗೆ ನಾಳೆ OTTಲಿ ಬಂದಾಗ ಸಿನಿಮಾ ಚೆನ್ನಾಗಿತ್ತು ಅಂತ ಬರೆಯೋದು ದೊಡ್ಡ ವಿಷಯ ಅಲ್ಲ. ಬಟ್ ಥಿಯೇಟ್ರಿಗೆ ಬಂದು ಈ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಒಬ್ಬ ಟೀಮ್ ಮೆಂಬರ್ ಆಗಿ ನನಗೂ ತುಂಬ ಖುಷಿ ಇದೆ ಇವತ್ತು ಎಲ್ಲಾದರೂ ರಿಪೋರ್ಟ್ ನೋಡಿ. ಥ್ಯಾಂಕ್ ಯು ಸೊ ಮಚ್. ಕಾಲಪತ್ತರ್ ಬೋಲೋ ಭಾರತ್ ಮಾತಾಕ್ಕೆ. ಸ್ವಲ್ಪ ಸೈಲೆಂಟ್ ಆಗಿರಪ್ಪ. ಕಾಲಪತ್ತರ್ ಸಿನಿಮಾ ನಾನು ಭಾಳ ಖುಷಿಯಾಗಿದ್ದೇನೆಂದರೆ ಈ ಥರದ ಒಂದು ಕಂಟೆಂಟನ್ನು ಸಿನಿಮಾ ಮಾಡೋದಕ್ಕೆ ಒಂದು ಧೈರ್ಯ ಬೇಕು. ಅದನ್ನು ಕಮರ್ಷಿಯಲ್ ಆಗಿ ಹೇಳೋದಕ್ಕೆ ಬುದ್ಧಿವಂತಿಕೆ ಬೇಕು. ಆ ಧೈರ್ಯ ನಿರ್ಮಾಪಕರು ಮತ್ತು ನಿರ್ದೇಶಕರು ಇಬ್ಬರಲ್ಲಿದೆ. ಹಾಗೆ ಆ ಬುದ್ಧಿವಂತಿಕೆ ನಿರ್ದೇಶಕರು ತೋರಿಸಿದ್ದಾರೆ. ಯಾಕೆಂದರೆ ಒಂದು ಸೈಕಾಲಜಿಕಲ್ ಆದಂಥ ಒಂದು ವಿಷಯವನ್ನು ತುಂಬ ಕಮರ್ಷಿಯಲ್ ಆಗಿ ವಿತ್ ಎಂಟರ್ಟೈನ್ಮೆಂಟ್ ಅಂಡ್ ಎಮೋಷನ್ಸ್ ಅದು ಹೇಳೋದಿದೆಯಲ್ಲ, ಅದು ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ವಿಕ್ಕಿಯವರು. ಮೊದಲನೇ ಸಲ ಒಬ್ಬ ಕಲಾವಿದ ಕೇವಲ ನಾನು ಆ್ಯಕ್ಟ್ ಮಾಡ್ತೀನಿ, ನಾನು ಆ್ಯಕ್ಟಿಂಗ್ ಅಷ್ಟೇ, ನಾನು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಬೇಕು ಈ ಸಿನಿಮಾದಲ್ಲಿ ಅಂತ ಅಂದ್ಕೊಳ್ಳೋದ್ರ ಜೊತೆಗೆ ತುಂಬ ಚೆನ್ನಾಗಿ ಕೆಲಸ ಮಾಡಬೇಕು. ನಿರ್ದೇಶನ ಅಂದರೆ ಬೇರೆ ಬೇರೆ ಪಾತ್ರಗಳ ಹತ್ರ ಆ್ಯಕ್ಟಿಂಗ್ನ ಹೊರಗಡೆ ತರಿಸೋದು ಇರ್ಬೋದು, ಮತ್ತು ಸ್ಕ್ರೀನ್ ಪ್ಲೇ ಮಾಡೋದಿರ್ಬೋದು, ಆ ಸಂಭಾಷಣೆಯನ್ನು, ಸಂಗೀತವನ್ನು ಎಲ್ಲ ಕಡೆಗೂ ಡೈರೆಕ್ಟ್ ಅಂದರೆ ಎಲ್ಲ ಕಡೆಗೂ ತನ್ನ ಬುದ್ಧಿಯನ್ನು ತೋರಿಸ್ಬೇಕಾಗತ್ತೆ. ಅದಷ್ಟನ್ನು ವಿಕ್ಕಿ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನನಗೆ ಈ ಥರದ ಸಿನಿಮಾಗಳು ಯಶಸ್ಸಾಗಬೇಕು. ಯಾಕೆ ಯಶಸ್ಸಾಗಬೇಕು ಅಂದರೆ ಈ ಥರದ ಕಂಟೆಂಟು ಕನ್ನಡದಲ್ಲಿ ಬೇರೆ ಭಾಷೆ ಏನು ನಾವು ಬೇರೆ ಭಾಷೆ ಬಗ್ಗೆ ಮಾತಾಡ್ತೀವಿ, ಅದು ಆ ಥರದ ಸಿನಿಮಾ, ಈ ಥರದ ಸಿನಿಮಾ ಅಂತ ಬೇರೆ ಬೇರೆ ಒಳ್ಳೊಳ್ಳೆ ಸಿನಿಮಾಗಳ ಬಗ್ಗೆ ಮಾತಾಡ್ತೀವಲ್ಲ, ಆ ಎಲ್ಲ ಒಳ್ಳೆಯ ಸಿನಿಮಾಗಳ ಸಾಲಿನಲ್ಲಿ ಕನ್ನಡದ್ದು ಒಂದು ಸಿನಿಮಾ ಇದೆ. ಅದು ಕಾಲಪತ್ತರ್ ಅಂತ ಹೇಳಲಿಕ್ಕೆ ನಾವೆಲ್ಲ ಹೆಮ್ಮೆ ಪಡಬೇಕು. ತುಂಬ ಒಳ್ಳೆಯ ಸಿನಿಮಾ ಮಾಡಿದ್ದೀರಿ ನಿರ್ಮಾಪಕರೇ, ನಿರ್ದೇಶಕರೇ.
ಆ್ಯಂಡ್ ಧನ್ಯ ಅವರ ಪರ್ಫಾರ್ಮೆನ್ಸ್ ಆಗಲಿ ಮತ್ತು ಅಪಿಯರೆನ್ಸು ಇಡೀ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದೆ. ಇವರಿಬ್ಬರ ಪಾತ್ರಗಳು ತುಂಬ ಒಂದೇ ನೆಲಗಟ್ಟಿನಲ್ಲಿ, ಅಂದರೆ ಒಂದೇ ಒಂದು ಜಿಯೋಗ್ರಫಿಕಲ್ ಏರಿಯಾ ಅದು. ಆ ಜಿಯೋಗ್ರಫಿಕಲ್ ಇದರಲ್ಲಿ ತುಂಬ ಚೆಂದ ಕಾಣಿಸ್ತಾರೆ, ತುಂಬ ಆಪ್ತತೆ ಅನಿಸುತ್ತೆ. ಆ ಇಡೀ ಹಳ್ಳಿ ನಮ್ಮದೇನೋ ಅಂತ ಅನ್ನಿಸ್ಬಿಡುತ್ತೆ. ಹಾಗೆ ಕಟ್ಕೊಟ್ಟಿದ್ದಾರೆ ವಿಕ್ಕಿಯವರು. ಮತ್ತು ಎಲ್ಲ ಪಾತ್ರಗಳು, ಸಂಪತ್ ಆಗ್ಬೋದು, ನಾಗಾಭರಣವರಾಗ್ಬೋದು, ಕೊನೆಯಲ್ಲಿ ಬರುವ ಅಚ್ಯುತ್ ಅವರಾಗ್ಬೋದು, ಎಲ್ಲ ಪಾತ್ರಗಳು ತುಂಬ ಅಚ್ಚುಕಟ್ಟಾಗಿ, ತುಂಬ ಎಷ್ಟು ಬೇಕೋ ಅಷ್ಟೇ ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಇಡೀ ಸಿನಿಮಾ ತುಂಬ ಇಂಟ್ರೆಸ್ಟಿಂಗಾಗಿ ತೊಗೊಂಡೋಗಿದ್ದಾರೆ ವಿಕ್ಕಿಯವರು. ಇಡೀ ಸಿನಿಮಾನ ನಾನು ತಮ್ಮಲ್ಲಿ ಕೇಳ್ಕೊಳ್ಳೋದು ಒಂದೇ, ಇಂಥ ಸಿನಿಮಾಗಳನ್ನು ಗೆಲ್ಲಿಸಿ ಬಂದು ಸಿನಿಮಾ ನೋಡಿ. ನಿಮಗೆಲ್ರಿಗೂ ಖಂಡಿತ ಇಷ್ಟ ಆಗೇ ಆಗುತ್ತೆ. ತುಂಬ ಒಂದು ಕನ್ನಡದಲ್ಲಿ ಒಂದು ವಿಶೇಷವಾದ ಸಿನಿಮಾನ ನೀವು ನೋಡುವ ಅನುಭವ ನಿಮ್ಮದಾಗುತ್ತೆ. ನಿಮ್ಮದಾಗಲಿ ಅಂತ ಹಾರೈಸ್ತಾ ಇಡೀ ಚಿತ್ರತಂಡಕ್ಕೆ ಶುಭವಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಫೋಟೋಗ್ರಫಿ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಸಿನಿಮಾಟೋಗ್ರಫಿ ಅಂತ ಇದ್ರಲ್ಲ, ಇವರೇ ಸಂದೀಪ್ ಅಂತ ನನ್ನ ಸಿನಿಮಾಟೋಗ್ರಫರು. ಇವ್ರು ಯಾವಾಗಲೂ ಹೇಳ್ತಾ ಇದ್ರು ನಾನು ಮಾತಾಡಲ್ಲ, ನಾನು ಕೆಲಸ ಮಾತಾಡಬೇಕು ಅಂತ. ಅವರೆಲ್ಲ ಮಾತಾಡ್ಬಿಟ್ಟು ಹೋಗಿದ್ದಾರೆ. ಅವ್ರು ಥ್ಯಾಂಕ್ಸ್ ಹೇಳ್ಬಿಡಿ. ಅವಕಾಶ ಕೊಟ್ಟಿದ್ದಂಥ ಯಾವುದಕ್ಕೆ ಮಾತಾಡಲಿ, ಅವಕಾಶ ಕೊಟ್ಟಿದ್ದಂಥ ಡೈರೆಕ್ಟರ್ಗೆ ಮತ್ತು ಪ್ರೊಡ್ಯೂಸರ್ಸ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ವಿಕ್ಕಿ ಸರ್ ತುಂಬ ಸಿನಿಮಾ ಜೊತೆ ಕೆಲಸ ಮಾಡಿದ್ದೀವಿ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗಿಂದನೂ ಜೊತೆ ಕೆಲಸ ಮಾಡಿದ್ದೀವಿ. ಬಟ್ ಫಸ್ಟ್ ಟೈಮ್ ಅವ್ರದ್ದು ಡೈರೆಕ್ಷನಲ್ಲಿ ವರ್ಕ್ ಮಾಡೋದಕ್ಕೆ ಚಾನ್ಸ್ ಇದಕ್ಕೆ ತುಂಬ ಚಾನ್ಸ್. ಒಂದು ವಿಷಯ ಹೇಳ್ತೀನಿ, ವಿಕ್ಕಿ ಸರು ಜೊತೆಗೆ ಇಬ್ಬರದು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ನನಗಂತೂ ಕೆಲವೊಂದು ಸೀನಲ್ಲಂತೂ ನಿಜವಾಗ್ಲೂ ಅಳು ಬಂದ್ಬಿಡುತ್ತೆ. ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಇಬ್ಬರೂ. ಸಾಂಗು ಅಷ್ಟೇ ಚೆನ್ನಾಗಿ ಬಂದಿದೆ. ಅನೂಪ್ ಸಿಳಿನ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಓವರಾಲ್ ಒಳ್ಳೆ ಸಿನಿಮಾ. ಕ್ಲೈಮ್ಯಾಕ್ಸ್ ಅಂತೂ ಎಕ್ಸ್ಟ್ರಾರ್ಡಿನರಿ. ಎಲ್ಲರೂ ನೋಡಬೇಕು ಈ ಸಿನಿಮಾನ. ಖಂಡಿತ ಹೇಳಂಗೆ 4 ಸಲ ಸಿನಿಮಾ ನೋಡಿದ್ದೀನಿ. 4 ಸಲ ನನ್ನ ಕಾಲಪತ್ರ ಸಿನಿಮಾ ನೋಡಿದ್ದೀನಿ. ನನಗೆ ಮುಖ್ಯವಾಗಿ ಇಷ್ಟ ಆಗೋದು ಒಂದು ಕ್ಲೈಮ್ಯಾಕ್ಸ್. ಯಾಕಂದರೆ ಅಣ್ಣ ಅವರು ತಂದಿರೋ ರೀತಿ, ಅವ್ರು ಕೊಟ್ಟಿರೋ ಗೌರವ ತುಂಬ ದೊಡ್ಡದು. ಯಾಕೆಂದರೆ ನಾನು ಪ್ರತಿಯೊಬ್ಬರು ಕೇಳ್ಕೊಳ್ಳೋದು ಅಣ್ಣವರ ಅಭಿಮಾನಿಗಳಿಗೆ, ಈ ಸಿನಿಮಾನ ನೀವು ನೋಡಬೇಕು. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅಣ್ಣವ್ರು ಇದ್ದಾರೆ ಅನ್ನೋದು ಇವಾಗ ಗೊತ್ತಾಗ್ತದೆ. ಎಷ್ಟು ಎಲ್ಲ ಅಭಿಮಾನಿಗಳಿದ್ದೀರಾ ನಮ್ಮ ರಾಜ್ ಕುಟುಂಬದ್ದು, ದಯವಿಟ್ಟು ಬಂದು ನಮ್ಮ ಸಿನಿಮಾ ನೋಡಿ. ಹಾಗೆ ಮೊದಲನೇದಾಗಿ ನಾನು ಒಂದು ಪ್ರೊಡಕ್ಷನ್ ಹೌಸ್ಗೆ ಈ ಥರ ಒಂದು ಕಂಟೆಂಟ್ ಸಿನಿಮಾ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಸುರೇಶ್ ಸರ್ ಕಾಂಗ್ರ್ಯಾಚುಲೇಷನ್. ನಾವು ಎಷ್ಟೇ ಆತ್ಮೀಯರು ಇರ್ಬೋದು, ಆದರೆ ಅವ್ರು ಯಾವುದೇ ಕಮರ್ಷಿಯಲ್ ಸಿನಿಮಾ ಯಾರಿಗೋ ಸ್ಟಾರ್ಗಳಿಗೆ ಹೋಗಿ ದುಡ್ಡು ಹಾಕ್ಬೋದು. ಬಟ್ ಅವ್ರು ನೋಡಿ ಹೆಂಗೆ ಆಯ್ಕೆ ಇದೆ ಅಂತ ಕಾಲಪತ್ತರ್. ಅದಾದಮೇಲೆ ಅವರು ನೆಕ್ಸ್ಟು ನಮ್ಮ ಅಂದೋದಿತ್ತು ಕಾಲ ಇದೆ. ಸೊ ನೆಕ್ಸ್ಟು ಶಿವಣ್ಣ ಸರ್ಗೆ ಡೇಟ್ ತೊಗೊಂಡಿದ್ದಾರೆ. ಒಂದು ರಾಜ್ ಕುಟುಂಬಕ್ಕೆ, ಒಂದು ರಾಜ್ಕುಮಾರ್ ಸರ್ ಕುಟುಂಬಕ್ಕೆ ಇರೋ ಒಂದು ಪ್ರೀತಿನ ಅವರು ಒಂದು ಸಿನಿಮಾ ಮುಖಾಂತರ ಅವರು ಮಾಡ್ತಾಯಿದ್ದಾರೆ. ಸೊ ಅವ್ರ ಬಗ್ಗೆ ಇನ್ನೂ ಸಾಕಷ್ಟು ಸಂದರ್ಭ ಹೇಳ್ಬೋದು. ಬಟ್ ಈ ಥರದೊಂದು ಸಿನಿಮಾ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಸರ್. ನನ್ನ ಹಬ್ಬವನ್ನು ಮುಗಿಸ್ಕೆ ಇನ್ನೂ ಒಳ್ಳೆಯದಾಗಲಿ. ಹಾಗೆ ಇನ್ನು ನಿಮಗೆಲ್ಲ ವಿಕ್ಕಿ ವರಣ್, ನನಗೆ ಸಂತು ನನ್ನ ಗೆಳೆಯ. ನಾವು ಮತ್ತು ಸಂತು ಯೋಗರಾಜ್ ಭಟ್ ಸರ್ ಹತ್ರ ಸೂರಿ ಸರ್ ಜೊತೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಬೆಳೆದಂಥವ್ರು. ಅವ್ನ ಬೆಳವಣಿಗೆ ನಾನು ನೋಡ್ಕೊಂಡ್ಬಂದಿದ್ದೀನಿ. ಖುಷಿ ಆಗುತ್ತೆ. ಇವತ್ತು ನಾವಿಲ್ಲಿ ನಿಂತ್ಕೊಂಡು ಏನು ಸಪೋರ್ಟ್ ಮಾಡ್ತೀವಿ ಅಂದರೆ, ಒಂದು ಸುರೇಶ್ ಸರ್, ಒಂದು ನನ್ನ ಗೆಳೆಯ ಸಂತೋಗೋಸ್ಕರ. ಇಸ್ ಎಕ್ಸ್ಟ್ರಾರ್ಡನರಿ ಗೆಳೆಯ. ನಾನು ಇವತ್ತು ತುಂಬ ಸಲ ಹೇಳಿಲ್ಲ ನಾನು, ನೀನು 2 ಸಿನಿಮಾ ಬೇರೆ, ಬಟ್ ಈ ಸಿನಿಮಾನೇ ಬೇರೆ ನಿಮ್ಮದು. ಇಟ್ಸ್ ಪರ್ಫಾರ್ಮೆನ್ಸ್ ಇಸ್ ಸೂಪರ್. ಡೈರೆಕ್ಷನ್ ಅಂತೂ ಕಂಗ್ರ್ಯಾಚುಲೇಷನ್, ಜಾಕ್ಪಾಟ್ ಹೊಡೆದಿದ್ದೀರಾ. ಹಾಗೆ ಇನ್ನೊಬ್ಬರು ನನ್ನ ನೆಚ್ಚಿನ ನಟಿ ಧನ್ಯ ರಾಮ್ಕುಮಾರ್ ಅವರು. ಎಷ್ಟು ಪ್ರತಿ ಫ್ರೇಮಲ್ಲಿ ನಾನು ಹೇಳಿದೆ, ಪ್ರೀಮಿಯರ್ ನೋಡಿದಾಗ ಅವ್ರು ಬಂದಿರಲಿಲ್ಲ, ಲಾಸ್ಟಲ್ಲಿ ನೋಡಿ ಪ್ರತಿ ಫ್ರೇಮಲ್ಲೂ ಆ ಕ್ಯಾರೆಕ್ಟ್ರನ್ನ ಅನುಭವಿಸಿ ನೀವು ಹ್ಯಾಕ್ ಮಾಡಿದ್ದೀರಾ ಅಂತ. ಆ ಕುಟುಂಬದಲ್ಲಿರುವಂಥ ಬ್ಲಡ್ಡಲ್ಲೇ ಬಂದಿರುತ್ತೆ ಕಲಾನಂದ. ಅವರು ಅಷ್ಟು ಅಚ್ಚುಕಟ್ಟಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವ್ರ ಧ್ವನಿ ಆಗ್ಬೋದು, ಅವರ ಮೇಕವರ್ ಆಗ್ಬೋದು. ಹಳ್ಳಿಲಿ ಹುಟ್ಟು ಬೆಳೆದಿಲ್ಲ ಅವರು, ಬಟ್ ಅದನ್ನು ಚೆನ್ನಾಗಿ ನೋಡಿ, ಅಲ್ಲಿ ಅವರ ಹಾವಭಾವಗಳನ್ನು ನೋಡಿ ಅವರು ಅಭಿನಯಿಸಿರ್ತಾರ ಕಾಣುತ್ತೆ. ಕಂಗ್ರ್ಯಾಚುಲೇಷನ್ ಮೇಡಮ್, ಯುವರ್ ಗುಡ್ ಪರ್ಫಾರ್ಮೆನ್ಸ್ ಆ್ಯಂಡ್ ಬಿಗ್ ಫ್ಯಾನ್ ಫಾರ್ ಯು. ಆ್ಯಂಡ್ ಮಾಸ್ಟರ್ ಕೊರಿಯೋಗ್ರಫಿ ಬಗ್ಗೆ ನಮ್ಮ ಸಂತೂರ್ನ ನಾನು ಡ್ಯಾನ್ಸಲ್ಲಿ ಆ ಥರ ನೋಡಿದ್ದೇ ಇಲ್ಲ ನಾನು, ಬಟ್ ಎಕ್ಸ್ಟ್ರಾರ್ಡಿನರಿ ಡ್ಯಾನ್ಸ್ ಮಾಡಿಸಿದ್ದಾರೆ. ಓವರ್ ಆಲ್ ಟೀಮ್ ಒಂದು ಮಾತು ಹೇಳ್ತೀನಿ, ಈ ಸಿನಿಮಾ ಗೆದ್ದಿದೆ. ದುಡ್ಡು ಮಾಡಿದ್ರೇ ಗೆಲ್ಲೋದು ಅಂತಲ್ಲ. ಅವ್ರು ದುಡ್ಡು ಮಾಡೋಕ್ಕೆ ರಾಜಕೀಯ ಇದೆ, ಪ್ರೊಡ್ಯೂಸರ್ಗೆ ಬೇಜಾನ್ ಇದೆ. ಜನರು ಮನ್ಸು ಗೆದ್ದಿದ್ದಾರೆ. ಇಷ್ಟು ಜನ ಇವತ್ತು ನಿಂತು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಭುವನ ಮೂವಿಸ್ಕಿರೋವಂಥ ಒಂದು ಬೆಲೆ ಅದು, ಆಯಿತಾ. ಎಗೇನ್ ಹೀರೋ ಸಂಪಾದನೆ ಮಾಡಿರುವಂಥ ಸ್ನೇಹ ಬಳಗ, ಧನ್ಯ ಮೇಲೆ ಇಟ್ಟಿರುವಂಥ ಪ್ರೀತಿಗೆ ಇವತ್ತು ಇಷ್ಟು ಚೆನ್ನಾಗಿ ಗೆದ್ದಿದ್ದಾರೆ. ಸಿನಿಮಾ ಇನ್ನೂ 2 ವಾರ ಅಲ್ಲ 3 ವಾರ 25 ದಿನ ದಾಟುತ್ತೆ. ಶೀಲ್ಡ್ ಪ್ರತಿಯೊಬ್ಬರಿಗೂ ನಮ್ಮ ನಿರ್ಮಾಪಕರು ಕೊಡ್ತಾರೆ. ಅದಾಗಲಿ. ಹಾಗೆ ಎಲ್ಲರೂ ಮಾಧ್ಯಮದವರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಥ್ಯಾಂಕ್ ಯು. ಕಾಲಪತ್ತರ್ ಅಂದರೆ 5 ಅಕ್ಷರ. ಇದು ಗೆಲ್ಲೇಬೇಕು ಸಿನಿಮಾ. ಡೈರೆಕ್ಷನ್ ಆಫ್ ದಿ ಸೂರಿ ಶಿಷ್ಯ.
ಫಸ್ಟ್ ಟೈಮ್ ಮಾಡಿರೋದು ಡೈರೆಕ್ಷನ್ನು ಸೂರಿ ಶಿಷ್ಯ ಅಷ್ಟೇ ಚೆನ್ನಾಗಿ ತುಂಬ ಅದ್ಭುತವಾಗಿ ಮಾಡಿದ್ದಾನೆ. ಈ ಸಿನಿಮಾದಲ್ಲಿ ಅದ್ಭುತವಾಗಿ ನಟಿ ಧನ್ಯರಾಮಂತೂ ಆ್ಯಕ್ಟಿಂಗ್ ಕೇಳಲೇಬಾರ್ದು, ಅದನ್ನು ಆಸಮ್ ಎಲ್ಲರೂ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಆಯಿತು. ಬಟ್ ಪ್ರೊಡ್ಯೂಸರ್ಸು ಇಬ್ಬರು ರೈತರ ಮಕ್ಕಳು, ಅವ್ರು ಬಂಡವಾಳ ಹಾಕಿರೋದ್ರಿಂದ ತುಂಬ ಅದ್ಭುತವಾಗಿ ಬಂದಿದೆ. ಕಷ್ಟನ ಸುಖ ಅವ್ರು ಬಂಡವಾಳ ಹಾಕಿದ್ದಾರೆ. ಜನ ಥಿಯೇಟ್ರಲ್ಲಿ ಕೂತ್ಕೊಂಡು ಇಂಥ ಒಳ್ಳೆ ಸಿನಿಮಾನ ಸೂರಿ ಶಿಷ್ಯ ವಿಕ್ಕಿ ವರುಣ್ ಮಾಡಿದ್ದಾನೆ. ಹಂಗಾಗಿ ತುಂಬ ವೆರಿ ಬ್ಯೂಟಿಫುಲ್ಲಾಗಿ ಬಂದಿದೆ. ಅದಕ್ಕೋಸ್ಕರ ಕತೆ ಚೆನ್ನಾಗಿದೆ. ತುಂಬ ಕಾಲಾಪತ್ತರ್ ಒಂದು ಕಪ್ಪು ಕಲ್ಲಿನ ಕತೆ, ಅದನ್ನು ಸ್ಟೋರಿನ ಎಳೆದಿದ್ದಾನೆ. ಹಳ್ಳಿ ಸ್ಟೋರಿ ಒಂದು 300-350 ಕಿಲೋಮೀಟ್ರ್ ದೂರದಲ್ಲಿ ಬಿಜಾಪುರದಲ್ಲಿ ತಂದು ಎಲ್ಲ ಹೋಗಿ ಒಳ್ಳೆ ಲೊಕೇಶನ್ನ ಮಾಡಿ ತಂದು ಇದು ಮಾಡಿದ್ದಾನೆ. ಹಂಗಾಗಿ ಈ ಸಿನಿಮಾ 100 ಡೇಸ್ ಓಡಲೇಬೇಕು. ಥ್ಯಾಂಕ್ ಯು. ಇವತ್ತು ಇಲ್ಲಿ ಬಂದಂಥ ಎಲ್ಲ ಸೆಲೆಬ್ರಿಟಿಗಳಿಗೆ ಮೊದಲನೇದಾಗಿ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ನಿರ್ದೇಶಕನಾಗಿ ಮಾಡಿದಂಥ ನಮ್ಮ ಸುರೇಶ್ ಅಣ್ಣ ಮತ್ತು ರಾಜಣ್ಣ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಥರದ್ದೊಂದು ಎಕ್ಸ್ಪೆರಿಮೆಂಟ್ ಸಿನಿಮಾಗೆ ದುಡ್ಡು ಹಾಕಬೇಕು ಅಂದ್ರೆ ಭಾಳ ಧೈರ್ಯ ಬೇಕು. ಮೊದಲನೇ ದಿನ ರಿಲೀಸ್ ಆದಾಗ ನಮಗೇನು ನಡೀತಾ ಇದೆ ಅಂತಲೇ ಗೊತ್ತಾಗಿರಲಿಲ್ಲ. ಎರಡನೇ ದಿನ ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ರಿವ್ಯೂ ತುಂಬ ಚೆನ್ನಾಗಿ ಕೊಟ್ಟೋದ್ರಿಂದ ಧೈರ್ಯವಾಗಿ ನಾವು ಮುನ್ನುಗ್ತಾ ಇದ್ದೀವಿ. ಅದಕ್ಕೆ ಜನನು ಸ್ಪಂದಿಸೋಕ್ಕೆ ಶುರು ಮಾಡಿದ್ದಾರೆ. ನನ್ನ ನಿರ್ದೇಶಕನಾಗಿ ಮಾಡಿದಂಥ ಸುರೇಶಣ್ಣ ರಾಜಣ್ಣ ಅವ್ರಿಗೆ ಮೊದಲನೇದಾಗಿ ಥ್ಯಾಂಕ್ಸ್ ಹೇಳ್ತಾ, ಹಾಗೆ ಇಡೀ ನಮ್ಮ ಭುವನ್ ಮೂವೀಸ್ ಹುಡುಗರು ಅದು ಇನ್ನೊಂದು ಪ್ರೆಸ್ ಮೀಟಲ್ಲಿ ಎಲ್ಲರ ಹೆಸರು ಹೇಳಿ ಸ್ಟೇಜ್ ಮೇಲೆ ಕರೆದು ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲ ಭುವನ್ ಮೂವೀಸಲ್ಲಿ ಕೆಲಸ ಮಾಡ್ತಿರೋ ಹುಡುಗರು ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ದಯವಿಟ್ಟು ಚಪ್ಪಾಳೆ ಹೊಡೀರಿ, ಅದು ನೀವೇ. ಹಂಗೆ ಧನ್ಯ ಅವರು ಈ ಕಥೆನ ಒಪ್ಕೊಂಡು ಈ ಸಿನಿಮಾ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಈ ಸಿನಿಮಾ ಚೆನ್ನಾಗಿ ಮುಂದೆ ಹೋಗ್ಬೇಕಂದ್ರೆ ನಿಮ್ಮೆಲ್ಲರ ಸಹಕಾರ ಬೇಕು. ಈಗ ಯಾರ್ಯಾರು ಸಿನಿಮಾ ನೋಡಿದ್ದೀರಾ, ಸಿನಿಮಾ ಬಗ್ಗೆ ಮಾತಾಡಿದ್ದೀರಾ, ಅದನ್ನು ತುಂಬ ಜನಕ್ಕೆ ಹೇಳಿ ಹಂಗೆ ಥಿಯೇಟ್ರಿಗೆ ಕರೆಸಿ ಸಿನಿಮಾ ತೋರಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಹಂಗೆ ಇಡೀ ನಮ್ಮ ಭುವನ್ ಮೂವೀಸ್, ಹಾಗೆ ನಮ್ಮ ನಿರ್ಮಾಪಕರಿಗೆ, ಇಡೀ ತಂಡಕ್ಕೆ, ಹಂಗೆ ನಮ್ಮ ಡೈರೆಕ್ಟರ್ ಮಹೇಶ್ ಅವ್ರಿಗೆ, ನಮ್ಮ ಪ್ರವೀಣ್ ಏಕಾಂತ್ ಅವ್ರ ಟೀಮು, ಅವರು ನನಗೋಸ್ಕರ ತುಂಬ ಕಷ್ಟಪಟ್ಟಿದ್ದಾರೆ. ಅವ್ರಿಗೂ ಥ್ಯಾಂಕ್ ಯು. ಯಾರ್ಯಾರು ನನ್ನ ಸಿನಿಮಾಗೆ ಗೊತ್ತಿಲ್ಲದೇನೋ ಹೆಲ್ಪ್ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ನಮ್ಮ ವಿಕ್ಕಿ ಅವ್ರು ಹೇಳ್ಬಿಟ್ಟಿದ್ದಾರೆ. ಮತ್ತೊಮ್ಮೆ ಅವ್ರು ಹೇಳಿದಾಗೆ ನಮ್ಮ ಮಾಧ್ಯಮ ಮಿತ್ರರಿಗೆ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಿನಿಮಾಗೆ ನೀವು ಕೊಟ್ಟಿರೋಂಥ ಪ್ರೋತ್ಸಾಹಕ್ಕೋಸ್ಕರ ನಾವು ಎಂದೆಂದಿಗೂ ಚಿರಋಣಿ. ಹಾಗೆ ನಮ್ಮ ಸಿನಿಮಾನ ಬಂದು ನೋಡಿದ ಎಲ್ಲ ಆ್ಯಕ್ಟರ್ಸ್ ಇರ್ಬೋದು, ಆ್ಯಕ್ಟ್ರೆಸಸ್, ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್ಗೆ ನಾವು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀವಿ. ಏನಿಲ್ಲ, ಈ ಸಿನಿಮಾ ಒಳ್ಳೆ ಸಿನಿಮಾ ಅಂತ ಈಗ ಎಲ್ರಿಗೂ ಒಂದು ಅನಿಸಿಕೆ ಇದೆ. ಅದು ಅಂದರೆ ಇನ್ನೂ ಜನರಿಗೆ ತಲುಪಬೇಕು ಅಂತ ನನ್ನ ಆಸೆ. ಸೊ ನಿಮ್ಮಿಂದ ತಲುಪುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೊಮ್ಮೆ ನಮ್ಮ ಪ್ರೊಡ್ಯೂಸರ್ಸ್ಗೆ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಎಲ್ರಿಗೂ.